ತನಗೆ ಶಿಲ್ಪ ಮಾಡುವ ಸಾಮರ್ಥ್ಯ ಇದ್ದಾಗ ನಾವು ಚಪ್ಪಡಿ ಕಲ್ಲು ಮಾಡುತ್ತಾ ಕುಳಿತುಕೊಳ್ಳೋದು ಖಂಡಿತ ಸಲ್ಲದು. ಪುನಶ್ಚೇತನ ಅನ್ನೋದೇ ಒಂದು ಅಪರೂಪದ ಕಾಯಕ. ಈ ಪರಿಕಲ್ಪನೆ ಹೇಗೆ ಮೂಡಿ ಬಂತು ಅಂತ ಪೂಜ್ಯ ಶ್ರೀ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮೂಲ ಪರಿಕಲ್ಪನೆ ರೈತರ ಒಂದು ಸಬಲೀಕರಣಕ್ಕಾಗಿ. ಕಿಂಡಿ ತಡೆ ಆಣೆಕಟ್ಟುಗಳನ್ನ ನಿರ್ಮಿಸುವುದರ ಮೂಲಕ ಪೂಜ್ಯರು ಒಂದು ಜಲಕ್ರಾಂತಿಯ ಸಂಕಲ್ಪವನ್ನು ಮಾಡಿದ್ರು. ನಮ್ಮ ಮಧ್ಯೆ ಮಲ್ಲಿಕಾರ್ಜುನ್ ಹುದಲಿ ಅವರಿದ್ದಾರೆ. ಅವರು ಅಮರಾಪುರ ಕೆರೆಯ ಕಿತ್ತೂರು ಸನಿಹದ ಅಮರಾಪುರ ಕೆರೆಯ ಹೂಳೆತ್ತುವಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಂತವ್ರು. ನಾನು ಮಲ್ಲಿಕಾರ್ಜುನ್ ಅವರಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್, ಈಗ ಒಂದು ಕೆರೆಯ ಹೂಳು ತೆಗಿಬೇಕು, ಆ ಹೂಳನ್ನ ಜನ ತಗೊಂಡು ಹೋಗ್ಬೇಕು ಅಂತಂದ್ರೆ ಅದು ಹೇಗೆ, ಅವ್ರು ಯಾವ ತರ ಹೂಳಿದ್ರೆ ಜನ ತಗೊಂಡು ಹೋಗ್ತಾರೆ? ನೀವು ಅದನ್ನ ನಿಮ್ಗೆ ಏನ್ ಸವಾಲಾಯ್ತು ಅನ್ನೋದನ್ನ ಸ್ವಲ್ಪ ಹೇಳ್ಬಿಡಿ. ನಮಗ್ರಿ ಮೊದಲು 23-22 ಹೂಳೆತ್ತು ಕಾರ್ಯಕ್ರಮ ಗುರ್ತದ ಧರ್ಮಸ್ಥಳ ಸಂಘಿಂದರಿ ನಮ್ಮಲ್ಲಿ ಬರೋ ಅಧಿಕಾರಿ ಇಂಜಿನಿಯರ್ ಹಿಡ್ಕೊಂಡ್ರಿ ಮತ್ತು ಎಲ್ಲ ಅಧಿಕಾರಿನ ಕುಣಿದು ಕೇಳಿದ್ವಿ ನಾವು. ಕೇಳಿದ್ರೆ ಅವರೆಲ್ಲ ಊರಾಗ ಒಂದು ಡಂಗರ ಹೊಡಿಸಿ ಕಾಸಾಗ ಕಮಿಟಿ ಕೂಡ್ಸಪ್ಪ, ಕಮಿಟಿ ಅಜ್ಜನ್ ನಿರ್ಧಾರ ಮಾಡೋಣ ಅಂತ ಅಂದಾರ್ರಿ. 23-22 ಗುರ್ತದ ನಮ್ಮ ಧರ್ಮಸ್ಥಳ ಸಂಘಿನಿಂದ ಹಿಂಗೆ ಹೂಳೆತ್ತು ಕಾರ್ಯಕ್ರಮ ಆತ ಅಂತ ಹೇಳ್ರಿ. ಆಗ ನಮ್ಮಲ್ಲಿ ಬರೋ ಅಧಿಕಾರಿಗಳನ್ನ ಇಂಜಿನಿಯರ್ ಸರ್ನ ಕೇಳಿದ್ರು ನಾವು. ಹೌದ್ರಿ, ಹಿಂಗೆ ಧರ್ಮ ಹೆಗಡೆ ಅವ್ರ ಕಡೆಯಿಂದ ಹಿಂಗೆ ಹೂಳು ಇತ್ತು ಕೊಡ್ತೀವಿ ಅಂತ ಹೇಳಿ ಅಂದಾರ. ಆ ಪ್ರಕಾರ ನಾವು ಕೇಳಿದ್ರು, ಅವ್ರು ಏನು ಅಂತ ಕೇಳಿದ್ರಿ. ಹಿಂಗೆ ಕೆರೆ ಸರ್ವೆ ಹಿಡ್ಕೊಂಡು ಅರ್ಜಿ ಹಿಡ್ಕೊಂಡು ನಿಮ್ಮ ಊರನ್ನವ್ರೆಲ್ಲರೂ ಕೂಡಿ ಕಾಸ್ಕ ಕಮಿಟಿ ಅವ್ರು ನಿಕ್ ಮಾಡಬೇಕು, ನೀವು ಮೀಟಿಂಗ್ ಕೂಡಿಸಿ ನಾವು ಬಂದು ಹೇಳ್ತೀವಿ ಎಲ್ಲ ಮಾಹಿತಿ ಅಂತೇಳಿ ಅಂದಾರೆ. ಆ ಪ್ರಕಾರ ಊರಾಗ ಡಂಗರ ಹೊಡಿಸೆ ನಾವು ಊರ ಜನ ಎಲ್ಲ ಕೂಡಿದ್ವಿ. ಆ ಪ್ರಕಾರ ಬಂದು ನಮ್ಗೆ ಎಲ್ಲ ಇಂಜಿನಿಯರ್ ರಾತ್ರಿ ಮತ್ತು ಸಾಹೇಬ ರಾತ್ರಿ ಎಲ್ಲ ಬಂದು ಮಾಹಿತಿ ಕೊಟ್ಟರಿ. ನೀವು ಊರನ್ನವ್ರೆಲ್ಲರೂ ಒಕ್ಕಟ್ಟಾಗಿ ಕಮಿಟಿ ಮಾಡಿ ನಮ್ಮ ನಾವು ಹೇಳಿದಂಥ ಕಾಗಪತ್ರ ಕೆರೆ ಸರ್ವಿದಾತಿ ಎಲ್ಲ ನೀವು ಕೊಟ್ರೆ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಬರ್ತೇವೆ 1 ವಾರ 2 ವಾರದಾಗ ಅಂತೇಳಿ ಅಂದ್ರಿ. ಆ ಪ್ರಕಾರ ನಾವು ಎಲ್ಲ ಊರನ್ನವ್ರು ಒಕ್ಕಟ್ಟಾಗಿ ಕೊಟ್ಟರು ಕಾಗಪತ್ರ. ಅದ್ರ ಬೇಕು ಅವ್ರು ಬಂದಿದ್ದು ಹೇಳ್ರಿ, ಹೂಳ ನಾವು ಕೊಡೋದು ನೀವು ಮಣ್ಣೆಲ್ಲ ನೀವು ಒಯ್ಬೇಕಂದ್ರಿ. ನಮ್ಮಲ್ಲಿ ಭೂಮಿಗ್ರಿ ಕೆಂಪು ಭೂಮಿಗೆ ಎರಿ ಮಣ್ಣು ಹಾಕಿದ್ರೆ ಪಕ್ಕ ಫಲವತ್ತು ಅದು ಬರ್ತೈತೆ ರೀ. ಅದೇ ಎರಿ ಭೂಮಿಗೆ ಕೆಂಪು ಮಣ್ಣು ಹಾಕಿರ ಮತ್ತು ಗೊಬ್ಬರ ಹಾಕಿದಂಗೆ ಅದು. ಹಿಂಗಾಗಿ ನಾವು ಊರನ್ನ ರೈತರೆಲ್ಲ ಒಕ್ಕಟ್ಟಾಗಿ ಅಂದ್ವಿ ರೀ. ಟಿಪ್ಪರ್ ಹಿಡ್ಕೊಂಡು ಟ್ಯಾಕ್ಟರ್ ಹಿಡ್ಕೊಂಡು ಎಲ್ಲ ಒಯ್ಲಿಕ್ಕೆ ಸಜ್ಜಾದ್ರಿ. ಇವರು ನಮ್ಗೆ ಹಿಟಾಚಿ ತಂದು ಕೊಟ್ಟರ್ರಿ, ಧರ್ಮಸ್ಥಳ ಸಂಘ ಹಿಟಾಚಿ ಬಂದು ಕೊಟ್ಟರ್ರಿ. ಆ ಪ್ರಕಾರ ನಾವು ರೈತರೆಲ್ಲರೂ ಕೂಡಿ ಗಾಡಿ ಓಡಿ ಟಿಪ್ಪರ್ ಆತ್ರಿ ಟ್ಯಾಕ್ಟರ್ ಆತ್ರಿ ಹೋದ 1000 ಎಕರೆ ಭೂಮಿಗೆ ಮಣ್ಣು ಹೋದ್ರಿ. 1000 ಟ್ರಿಪ್ ಆತು ಬಿಡ್ರದು. 18 ಎಕರೆ ಕೆರೆ ಅಂದ್ರೆ 1000 ಎಕರೆ ಟ್ರಿಪ್ ಹೋದ್ ಕಾಸು ಮಣ್ಣು ಹಾಕಿದ್ವಿ ರೀ. ಆ ಪ್ರಕಾರ ಏನೋ ತಟ್ಟೆ ಒಂದು ಹೆಚ್ಚ ಕಡಿಮೆ ರೈತರು ಆಶೀರ್ನೂ ಅಲ್ರಿ, ಒಂದು 4-5 ಎಕರೆ ಬೆಳೆಸಿರ್ರಿ. ಆ ಪ್ರಕಾರ ನಾವು ತಲಾಟಿ ಕಡೆಯಿಂದ ಅವ್ರ ಕಡೆಯಿಂದ ನಕಾಶಿ ತೊಗೊಂಡು ಇನ್ನಿತ್ ಕಾಸ ಅದನ್ನ ಕೆರೆ ಕಬ್ಜಾ ತೊಗೊಂಡು ರೀ. ಅವರು ಕೊಟ್ರಿ, ಸಂತೋಷನ ಕೊಟ್ರಿ, ಕೆರೆ ನೀರು ಅದ್ರ ನಮ್ಮ ಬೋರ್ಗೋಲ್ ನೀರು ಬರ್ತಾವ ಅಂತೇಳಿ. ಆ ಪ್ರಕಾರ ಎಲ್ಲ ಕೆರೆ ಒಪ್ಸ್ತವ್ರಿ, ಅದನ್ನೆಲ್ಲ ತಕೊಂಡ್ರಿ. ಈಗ 1 ಎಕರೆ ಹೆಚ್ಚ ಕಡಿಮೆ ಒಂದು 1000-1200 ಜನ ರೈತರು ಮಣ್ಣು ಹೋದ್ರಿ. ಎಲ್ಲೂ ಬಿಡದಷ್ಟು ಮಣ್ಣು ಓದಿ ಬಿಡ್ರಿ ನಾವೆಲ್ಲರೂ ರೀ. ಊರನ್ನವ್ರ ಆತಿ ಮತ್ತು ಬೇರೆ ಹಳ್ಳ್ಯಾನವ್ರ ಆತ್ರಿ, ಎಲ್ಲ ರೈತರು ಹೋದ್ರಿ. ಎಲ್ಲ ರೈತರು 99% ಮುಚ್ಚಿದ್ರಿ. ಅದು ಧರ್ಮಸ್ಥಳ 99% ಮುಚ್ಚಿದ್ರಿ. ಬರೀ 5% ಇತ್ತು ಅದು ಇಲ್ದ್ರ. ಅಂತಾದ್ರೆ ಈಗ 25ರಿಂದ 20 ಫೂಟ್ ನೀರು ನಿಂತತ್ರಿ ಕೆರೆ ನೀರು. ಮಳೆ ಆಗ್ರಿ ಈ ವರ್ಷ, ಹೋದ ವರ್ಷ ಮಳೆ ಇರಾಕಿಲ್ಲ, ಈ ವರ್ಷ ರೀ ಎಲ್ಲ ರೈತರಿಗೆ ಚಲೋ ಐತ್ರಿ. ನಮ್ಮಲ್ಲಿ ಎಕರೆ 30ರಿಂದ 40 ಟನ್ ಕಬ್ಬು ಹೊಂಡದ್ರಿ. ಹೋದ್ರ ಸಹ ಮಣ್ಣು ಕಡೆ ಅಂತಲೇ ರೀ 40ರಿಂದ 60 ಟನ್ ಕಬ್ಬ ಹೊಂಡತ್ರಿ. 1 ಎಕರೆಗೆ 20 ಚೀಲ ಭತ್ತ ಹೊಂಡೋದ್ರಿ, 40 ಚೀಲ ಬಂದು ತೊಟ್ಟದ್ರಿ ಆ ಕೆರೆ ಗೊಬ್ಬರ ಕಡೆ ಅಂತಲೇ ರೀ. ಮುಂದೆ ನಮಗೆ 5-6 ಹಳ್ಳಿಗೆ ಅಲ್ಲಿ ಆ ಕೆರೆ ನೀರು ಉಪಯೋಗ ಹೋದ್ರಿ. 5-6 ಹಳ್ಳಿ ಜನ ಕರೆ ಹೊಲಕ್ಕೆ ಆತ್ರಿ, 1000 ಎಕರೆ ಹೊಲಕ್ಕೆ ರೀ. ದನಗಳಿಗೆ ದನಕರಿಗೆ 5 ಊರು ದನಕ್ಕೆ ಉಪಯೋಗ ಅದ್ರಿ. ನಮ್ಗೆ ದನಕರಿಗೆ ಪ್ರಾಣ ಪಕ್ಷಿ ಆಯ್ತು, ದನಕರ್ಗೆ ಆತ್ರಿ. ಮುಂದ್ರಿ ಬೋರ್ಗಲ್ ರೀ. ಈಗ 2 ವರ್ಷದಿಂದ ನಾನು ಹೊಡೆದ್ರೆ ಒಂದು ಹನಿ ನೀರು ಬಿದ್ದಿರಿ ಕೇಳ್ರಿ, ಅದನ್ನ ಹಂಗ ಡಬ್ಬ ಹಾಕಿ ಬಿಟ್ಟಿನಿ ರೀ. ಅದೇ ಕೆರೆ ನೀರು ತುಂಬ ಅಂತಲೇ ರೀ ಅದು ಊರ್ಪುಲ್ಲಾಗಿ ನೀರು ಬೀಳಾತದ್ರಿ. ನಮ್ಮದಷ್ಟ ಅಲ್ರಿ, ಒಂದು ಹೆಚ್ಚಾಕ್ಷಿ ಮಂದಿ 200-300 ಬೋರ್ಗಲ್ ರೀ. ಎಲ್ಲ ತೆಳಗಿನ ರೈತರು ತೆಳಗೂ ಆತ್ರಿ, ಮೇಲೂ ಆತ್ರಿ. ಇಷ್ಟು ಸವಲತ್ತು ಇದ್ರಿ. ಇಂಥ ಕೆಲಸ ಮಾಡಿ ಇವರಿಂದ ವಿಡಿಯೋ ಮಾಡಿ ಕೊಡಿದಾರೆ. ಇದೆಲ್ಲ ಜಗತ್ತು ತುಂಬ ಹೂವಿಂತ ಕೆಲಸ ಜಡತ ಆದ್ಗಿರಿ ರೈತರು ರೀ. ಗೋರ್ಮೆಂಟ್ ನೆನ್ಸೋಲ್ರಿ, ಇವ್ರನ್ನ ಅಜ್ಜವ್ರನ್ನೇ ನೆನೆಸ್ತೇವೆ ನೋಡ್ರಿ ನಾವು ಧರ್ಮಸ್ಥಳ. ಗೋರ್ಮೆಂಟ್ ರೀ ರೈತರ ಬೆನ್ನೆಲ್ವ ಅಂತಾರ್ರಿ, ಆದ್ರೆ ಗೋರ್ಮೆಂಟ್ ಬೆನ್ನೆಲ್ವಲ್ಲ. ನಮ್ಮ ಲೆಕ್ಕಲ್ಲಿ ಅಜ್ಜವ್ರ ನಮ್ಗೆ ಬೆನ್ನೆಲ್ವ. ನಮ್ಮ ಲೆಕ್ಕ ಅಜ್ಜವ್ರ ಬೆನ್ನವರು ತುಂಬ ಮಕ್ಕಳು ಮೊಮ್ಮಕ್ಕಳ ಖಾಲಿ ನೆನೆಸುವಂತದ್ರಿ. ನಮ್ಮ ಅಪ್ಪಗಳು ಖಾಲಿ ಸುದ್ದ ಅದನ್ನ ಕೆರೆಯನ್ನ ಯಾರೇನು ಹೂಳು ಎತ್ತಿರಿಕೆಲ್ಲ ಏನಿಲ್ರಿ. ಈಗ ನಮ್ಮ ಖಾಲಿ ಬಂದಿದ್ರಿ. ಇನ್ನು ನಮ್ಮ ಖಾಲಿ ಇನ್ನು ಮಕ್ಕಳು ಮೊಮ್ಮಕ್ಕಳು ಸುದ್ದ ನೆನೆಸ್ತಾರೆ. ಇಂಥ ಕೆರೆಗಳು ಎಲ್ಲ ನಮ್ಮ ಕರ್ನಾಟಕ ಎಲ್ಲ ತುಂಬ ಜಡ್ತಾರ್ರಿ. ರೈತ ಎಲ್ಲೂ ಸಾವಿಲ್ರಿ, ಎಲ್ಲ ಬೆಳೆ ಬರ್ತಾವ್ರಿ. ಮಳೆಗಾಲನು ಹೆಚ್ಚಾಕತ್ರಿ. ಯಾಕಂದ್ರೆ ಅದೇ ತೇವಾಂಶ ಎಲ್ಲ ಹಿಡ್ಕೋತಾರೆ. ಎಲ್ಲ ಕೆರೆಗಳು ಹೂಳು ಎತ್ತಿಂಗ ಜಾಡ್ತಾರ್ರಿ.
ತೆವಾಶ ಹಿಡ್ಕೊಂಡ್ರಿ ಆಟೋಮೆಟಿಕ್ ಮಳೆಗಾಲ ನೀರು ಮಳೆ ಹಚ್ಚಾಕತ್ರಿ, ಬೆಳೆ ಯಾವುದು ಎಲ್ಲ ಪೀಕ್ ಬರ್ತದ್ರಿ, ಧರ್ಮದ ಪೀಕ್ ಎಲ್ಲ. ಅದಕ್ಕೆ ಧರ್ಮಸ್ಥಳ ಹೆಡೆ ಅವ್ರಿಗೆ ಇನ್ನೂ 100 ವರ್ಷ ಅವಶ್ಯ ಕೊಟ್ಟ ಇಂಥ ಕೆಲಸ ಮಾಡ್ಕೊಂತ ಹೋಗಲಂತೆ ಅಧಿಕಾರಿಗಳಿಗೆ ಆತಿ ಅವರೇ ಆತಿ ನಮ್ಮ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಆಡೋದು ಮುಗಿಸ್ತೇನೆ. ನೋಡಿ, ಕೆರೆಯ ಖುಷಿಯನ್ನ ರೈತರ ಕೃಷಿಯಲ್ಲೂ ಕೂಡ ಹೇಗೆ ಕಾಣ್ತೀವಿ ಅಂತ. 18 ಎಕರೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹೂಳನ್ನು ಒಯ್ದ ರೈತರು ಕಬ್ಬಿನ ಇಳುವರಿಯನ್ನು ಹೆಚ್ಚು ಮಾಡ್ಕೋತಾರೆ, ಭತ್ತವನ್ನು ಜಾಸ್ತಿ ಮಾಡ್ಕೋತಾರೆ. ಅದು ಆ ಮಣ್ಣಿನ ಶಕ್ತಿಯಾಗಿ ನಮಗೆ ಕಾಣಿಸ್ಕೊಳ್ತದೆ. ಹಿಂದೆಲ್ಲ ಕೆರೆ ಹೇಗಿತ್ತು ಅಂತಂದ್ರೆ ಚೊಂಬಿನ ಹಾಗಿತ್ತು. ಚೊಂಬೆ ಹೇಗಿರುತ್ತೆ, ನೀರು ಜಾಸ್ತಿ ಎತ್ತರವಾಗಿರುತ್ತೆ. ಇವಾಗ ತಟ್ಟೆ ಆಗಿಬಿಡ್ತೀರಿ ಅಂತ. ತಟ್ಟೆ ಅಂದ್ರೆ ಊಟದ ಬಟ್ಲು ಹೆಚ್ಚು ಕಡಿಮೆ ಸಮತಟ್ಟಾಗಿರುತ್ತೆ, ಹೆಚ್ಚು ಜಾಸ್ತಿ ನೀರು. ಹಾಗಾಗಿ ಅಂತರ್ಜಲ ಕುಸಿದಿದೆ ಅಂತ ನಮ್ಮ ರೈತರು ಮಾತಾಡ್ತಾರೆ. ಅದನ್ನ ಪುನಃ ಆಳಕ್ಕೆ ಹೂಳು ತೆಗೆದು ಹೆಚ್ಚು ನೀರು ನಿಲ್ಲಿಸಿದ ಕಾರಣಕ್ಕಾಗಿ ಅವರದೇ ಕೊಳವೆ ಬಾವಿಯಲ್ಲಿ ನೀರು ಮೇಲೇರಿದ್ದನ್ನು ಕೂಡ ನಾವು ಕೇಳ್ತೀವಿ. ಈ ಕೆರೆ ಹೂಳು ತೆಗೆಯೋದು ಅಂತಂದ್ರೆ ಇಂಜಿನಿಯರ್ಗಳು ಪ್ಲಾನ್ ಮಾಡ್ತಾರೆ, ಸಂಸ್ಥೆ ಹಣ ಕೊಡುತ್ತೆ, ರೈತರು ಹೂಳು ತಗೊಂಡೋಗ್ತಾರೆ. ಇಷ್ಟೇನಾ? ಅಲ್ಲ, ಆ ಕೆರೆ ಒಳಗೆ ಇನ್ನೇನಿರುತ್ತೋ ಹೇಳೋದು ಅಷ್ಟೇ ಮುಖ್ಯವಾದ್ದು. ನಾವು ಮೇಲ್ನೋಟಕ್ಕೆ ಕೆರೆ ಅಂತ ಒಂದು ದಾಖಲೆ ಹಿಡ್ಕೊಂಡು ಆ ಕೆರೆ ಹತ್ರ ಹೋದ್ರೆ ಏನೆಲ್ಲ ಕಾಣೋದಕ್ಕೆ ಸಾಧ್ಯ ಇದೆ. ನಮ್ಮ ಜೊತೆಗೆ ಶಿಕಾರಿಪುರದ ಹಿತ್ತಲಗಟ್ಟೆ ಕೆರೆಯ ಚಂದ್ರಶೇಖರ್ ಅವರಿದ್ದಾರೆ. ಸರ್, ಒಂದು ಕೆರೆಯಲ್ಲಿ ಏನೆಲ್ಲ ಇರುತ್ತೆ, ಅದನ್ನ ಹೇಗೆ ನಿಭಾಯಿಸಬೇಕಾಗುತ್ತೆ? ಒಂದು ಕೆರೆ ಅಂತಂದ್ರೆ ಅದ್ರ ಒಳಗಡೆ ಏನೇನಿರುತ್ತೆ? ಉದಾಹರಣೆಗೆ ವಿದ್ಯುತ್ ಕಂಬಗಳಿರ್ತವೆ, ಅತಿಕ್ರಮಣ ಇರ್ತವೆ, ಅದನ್ನ ಹೇಗೆ ನಿಭಾಯಿಸಬೇಕಾಗುತ್ತೆ? ನೀವು ಹೇಗೆ ಮಾಡಿದ್ರಿ? ಓಂ ಶ್ರೀ ಮಂಜುನಾಥ ನಮ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಕಟ್ಟೆ ಕಡೆಯ ಹಳ್ಳಿ ಅಂದರೆ ಮಳವಳ್ಳಿ ಗ್ರಾಮ, ಅದು ಕೂಡ ಗ್ರಾಮ ಪಂಚಾಯತಿ. ನಾವು ಮಳವಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಒಂದು ಮನವಿ ಕೊಟ್ಟಾಗ ಏನಂತ ಅಂದರೆ ಹಿತ್ತಲಕಟ್ಟೆ ಕೆರೆಯ ಒಂದು ಪುನಶ್ಚೇತನ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಪೂಜ್ಯರಲ್ಲಿ ಒಂದು ಮನವಿ ಕೊಟ್ಟಾಗ ತಕ್ಷಣ ನಮಗೆ ನಿಮ್ಮ ಊರಿನ ಕೆರೆ ಆಯ್ಕೆ ಆಗಿರುತ್ತದೆ, ಪುನಶ್ಚೇತನ ಮಾಡಿಕೊಡ್ತೇವೆ ಅಂತ ಹೇಳಿ ಕರೆ ಬರುತ್ತೆ. ತದನಂತರ ಅಲ್ಲಿಗೆ ನಮ್ಮ ಜಿಲ್ಲೆಯ ಏನು ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ಸಂಸ್ಥೆಯ ಅಭಿಯಂತರರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ. ಆಗ ಪರಿಶೀಲನೆ ಮಾಡಿದಾಗ ಆ ಕೆರೆಯಲ್ಲಿ ಒಂದ್ ಕಡೆಯಿಂದ ರೈತರು ತಿಪ್ಪಿಗುಂಡಿ ಹಾಕಿರ್ತಾರೆ, ಒಂದ್ ಕಡೆಯಿಂದ ಸ್ವಲ್ಪ ಒತ್ತುವರಿ ಆಗಿರುತ್ತೆ. ಆ ತದನಂತರ ಮಧ್ಯಭಾಗದಲ್ಲಿ ವಿದ್ಯುತ್ ಕಂಬಗಳು ಹೋಗಿರ್ತವೆ. ಅವರು ಅಭಿಯಂತರರು ನಮಗೆ ಒಂದು ಷರತ್ತುಬದ್ಧವಾದ ನಿಯಮಗಳನ್ನು ಹೇಳ್ತಾರೆ. ಫಸ್ಟು ನೀವು ಕೆರೆ ಸಮಿತಿಯನ್ನು ಮಾಡಿಕೊಡ್ಬೇಕು, ತದನಂತರ ಈ ತೆಪ್ಪೆಗಳನ್ನೆಲ್ಲ ತೆರವುಗೊಳಿಸ್ಬೇಕು, ಒತ್ತುವರಿ ತೆರವುಗೊಳಿಸ್ಬೇಕು, ತದನಂತರ ಇಲ್ಲಿ ಮಧ್ಯಭಾಗದಲ್ಲಿ ಏನು ಹೋಗಿರ್ತಕ್ಕಂಥ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸ್ಬೇಕು ಅಂತ ಹೇಳ್ತಾರೆ. ಅವಾಗ ನಾವು ಫಸ್ಟು ನಮ್ಮ ಕೆರೆ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಪಂಚಾಯತಿಯ PDO ಆಗಿರ್ತಕ್ಕಂಥ ರವಿಕುಮಾರ್ ಸಾವು ಸೇರಿ ಒಳಗೊಂಡು ನಾವು ಚರ್ಚೆ ಮಾಡಿ ಇದನ್ನ ಏನಾದ್ರು ಮಾಡಿ ತೆರವುಗೊಳಿಸ್ಬೇಕು, ಇದನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದಾಗ ಆ ವಿಷಯದಲ್ಲಿ ನಮ್ಮ ಈ ಕೆರೆ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಪರಿಶ್ರಮ ತುಂಬಾ ಇದೆ. ಅದೇ ತರ ನಮ್ಮ ಗ್ರಾಮ ಪಂಚಾಯತಿ PDO ಸರ್ ಅವರು ಕೂಡ ಪರಿಶ್ರಮ ತುಂಬಾ ಇದೆ. ಆಗ ನಾವು ಇದೆಲ್ಲ ತೆರವುಗೊಳಿಸಿದ್ವಿ, ಅಧಿಕಾರಿಗಳನ್ನ ಕರೆಸಿದ್ವಿ, ಸರ್ವೆ ಮಾಡಿಸಿದ್ವಿ. ರೈತರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದವು. ಯಾಕೆಂದ್ರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಏನಾದ್ರು ಬೇರೆ ಬೇರೆ ಒಂದು ಗೊಂದಲಗಳು ಸೃಷ್ಟಿ ಆಗ್ತವೆ. ಅವ್ರನ್ನೆಲ್ಲ ಮನವೊಲಿಸಿ ನಾವು ನಮ್ಮ ಗ್ರಾಮಸ್ಥರ ಜೊತೆಗೂಡಿ ಮತ್ತು ಗ್ರಾಮ ಸಮಿತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡಿ ಮನವೊಲಿಸಿ ತೆರವುಗೊಳಿಸ್ತೇವೆ. ತದನಂತರ ಲೈಟ್ ಕಂಬ ಉಳಿಯುತ್ತೆ ಮಧ್ಯದಲ್ಲಿ. ಅವು ಕೂಡ ಅಭಿಯಂತರರು ಏನ್ ಹೇಳ್ತಾರೆ ಅಂದ್ರೆ ಮಧ್ಯದಲ್ಲಿ ಲೈಟ್ ಕಂಬ ನೀವು ತೆರವುಗೊಳಿಸದೆ ನಾವು ಯಾವುದೇ ಕಾರಣಕ್ಕೂ ಕೆಲಸ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಸರ್ಕಾರಿ ಇಲಾಖೆಯಿಂದ ಏನಾದ್ರು ಒಂದು ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ತುಂಬಾ ಕಷ್ಟ. ಆ ವಿಷಯದಲ್ಲಿ ಕೂಡ ನಂದು ಕೂಡ ಪರಿಶ್ರಮ ತುಂಬಾ ಇದೆ. ಅದನ್ನು ಕೂಡ ಆ ಕಂಬವನ್ನು ಸ್ಥಳಾಂತರ ಮಾಡಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಏನಪ್ಪಾ ಅಂದ್ರೆ ಕೆಲಸ ಸ್ಟಾರ್ಟ್ ಮಾಡಿದಾಗೆ ಅದರಲ್ಲಿ 50% ಭಾಗ ಯೋಗ್ಯ ಒಳ್ಳೆ ಫಲವತ್ತತೆ ಮಣ್ಣು ಸಿಗುತ್ತೆ, ಅದನ್ನೆಲ್ಲ ರೈತರು ತಗೊಂಡು ಹೋಗ್ತಾರೆ. ಇನ್ನು ಉಳಿದ 50% ಭಾಗ ಏನಿದೆ ಅದು ಯೋಗ್ಯವಲ್ಲದ ಅಂದ್ರೆ ರೈತರಿಗೆ ಭೂಮಿಗೆ ಯೋಗ್ಯವಲ್ಲದ ಮಣ್ಣು ಸಿಗುತ್ತೆ. ಅವಾಗ ನಮಗೆ ನಮ್ಮ ಊರಲ್ಲಿ ಸುಮಾರು 10-15 ದಶಕಗಳಿಂದ ರೈತರ ಹೋಗ್ತಕ್ಕಂಥ ರಸ್ತೆಗಳು ಆಗಿರಲ್ಲ. ಸುಮಾರು 4-5 ಅಡಿಯಷ್ಟು ಗುಂಡಿಗಳು ಇರ್ತವೆ. ಸುಮಾರು 10-15 ದಶಕ ಆದ್ರೂ ಕೂಡ ಆ ರಸ್ತೆ ಆಗಿರಲ್ಲ. ಅವಾಗ ನಮಗೆ ನಮ್ಮ ಇವು PDO ಸರ್ ಆಗಿರ್ತಕ್ಕಂಥ ರವಿಕುಮಾರ್ ಅವರು ನಿಜ ಹೇಳಬೇಕು ಅಂದ್ರೆ ಇಡೀ ಜಿಲ್ಲೆಯ ಏನು ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಎಲ್ಲಾ PDOಗಳಿಗೂ ಒಂದು ಪ್ರೇರಣೆ ಆಗಿರ್ಬೇಕು ಅಂತ ನನ್ನ. ಯಾಕೆಂದ್ರೆ ತುಂಬಾ ಒಳ್ಳೆ ಕೆಲಸಗಳನ್ನು ಸಹಕಾರ ಕೊಟ್ಟಿದ್ದಾರೆ, ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವೇನು ಅಷ್ಟು ದಿನದಿಂದ ಏನ್ ರಸ್ತೆ ಆಗಿರ್ಲಿಲ್ಲ. ಸುಮಾರು ಆ ರಸ್ತೆ ಮಾಡ್ಬೇಕಾದ್ರೆ ಸುಮಾರು ಒಂದು 50-60 ಲಕ್ಷ ಬೇಕಾಗಿತ್ತು ಸರ್ಕಾರದ ಒಂದು ಮಾನದಂಡ ಪ್ರಕಾರ ಹೋದ್ರೆ. ಆದ್ರೆ ನಾವು ಕೇವಲ ಆ ದುಡ್ಡಲ್ಲಿ ಕೂಡ ಅದೇ ಇದರಲ್ಲಿ ಕೂಡ ನಾವು ಒಂದು ಒಳ್ಳೆ ಉತ್ತಮವಾದ ಒಂದು ರಸ್ತೆ ಮಾಡಿದೀವಿ. ಹಾಗಾಗಿ ಅದು ಕೂಡ ರೈತರಿಗೆ ಒಂದು ಒಳ್ಳೆ ಇವು ಕೂಡ ಅಲ್ಲಿ ಹೋಗ್ತಕ್ಕಂಥ ಜನರು ನೆನೆಸ್ಕೊಳ್ತಾರೆ. ಮತ್ತೆ ಅದಾದ ನಂತರ
ಕೆರೆಯಲ್ಲಿ ಇರ್ತಕ್ಕಂಥ ನಮಗೆ ಕೇವಲ ಏನಂದ್ರೆ ನಮಗೆ 10 ಲಕ್ಷ ನಮಗೆ ಅನುದಾನ ಬಿಡುಗಡೆ ಆಗಿರ್ತದೆ. ಅದರಲ್ಲಿ ನಿನ್ನೂ ಕೂಡ ಸ್ವಲ್ಪ ದುಡ್ಡು ಉಳಿಯುತ್ತೆ. ಇನ್ನೂ ಕೂಡ ನಾವು ಡೀಪ್ ಆಗಿ ಸುಮಾರು 10 ರಿಂದ 15 ಅಡಿಯನ್ನು ಮತ್ತೆ ನಾವು ಕೆಳಗಡೆ ಇಳಿಸಿದ್ದೀವಿ. ಈಗ ಎಲ್ಲರ ಪರಿಶ್ರಮದಿಂದ ಎಲ್ಲರ ಸಹಕಾರದಿಂದ ಒಂದು ಉತ್ತಮವಾದ ಒಂದು ಸುಂದರವಾದ ಒಂದು ಕೆರೆ ಆಗಿದೆ. ಹಾಗಾಗಿ ನಾನು ಮಂಜುನಾಥ ಸ್ವಾಮಿಯಲ್ಲಿ ಅಲ್ಲಿ ಕೆರೆ ಹೋದಾಗ ಕೂಡ ನನಗೆ ನೆನಪಾಗೋದು ಒಂದೇ ಧರ್ಮಸ್ಥಳ ಕ್ಷೇತ್ರ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಸುಮಾರು ಒಂದು 20-30 ಬೋರ್ವೆಲ್ಗಳು ಸ್ವಇಚ್ಛೆಯಿಂದ ರಿಚಾರ್ಜ್ ಆಗಿದ್ವಿ. ಏನು ಬೇಸಿಗೆಯಲ್ಲಿ ಏನು ಫೇಲ್ ಆಗಿದ್ವಲ್ಲ ಕೊಳವೆ ಬಾವಿಗಳು, ಅವು ಕೂಡ ಸ್ವಇಚ್ಛೆಯಿಂದ ತಾವೇ ಅಂತರ್ಜಲ ಜಾಸ್ತಿಯಾಗಿ ನೀರು ಉಕ್ಕಿ ಬರ್ತಾ ಇದೆ. ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ನಾನು ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಹಾಗೂ ಮಂಜುನಾಥ ಸ್ವಾಮಿಗೆ ನಾನು ಪಾದಗಳಿಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಒಂದು ಕೆರೆ ಹೂಳು ತುಂಬಿದಾಗ ಆ ಊರನ್ನ, ಆ ಕೆರೆಯನ್ನ ನೋಡೋದಕ್ಕೂ, ಆ ಕೆರೆ ಪುನಶ್ಚೇತನವಾದಾಗ ಆ ಊರನ್ನ ನೋಡೋದಕ್ಕೂ ವ್ಯತ್ಯಾಸ ಇದೆ. ಅದನ್ನು ಯಾರು ಮಾಡ್ತಾರೆ? ಸಹಜವಾಗಿ ಒಂದು ಅವಕಾಶ ಇದೆ ನಮಗೆ. ಪಂಚಾಯತದ ಅಭಿವೃದ್ಧಿ ಅಧಿಕಾರಿಗಳಿರ್ತಾರೆ. ಗ್ರಾಮಸ್ಥರ ಜೊತೆ ನಿರಂತರವಾದ ಸಂಪರ್ಕ ಇದ್ದೇ ಇರುತ್ತೆ. ಅಲ್ಲೇನು ಬದಲಾವಣೆ ಆಯ್ತು ನಮ್ಗೆ ಗೊತ್ತಿದೆ. ನೀರಿನ ಕೊರತೆ ಆದ್ರೆ ನಾವು ಮೊದಲು ಹೋಗೋದು ಪಂಚಾಯತಕ್ಕೆ. ಹಾಗಾಗಿ ಒಂದು ಕೆರೆ ಅಭಿವೃದ್ಧಿ ಆದಾಗ ಅಲ್ಲೇನು ಬದಲಾವಣೆ ಆಗ್ತದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ನಮ್ಮ ಜೊತೆಗೆ ತೀರ್ಥಹಳ್ಳಿ ತಾಲೂಕಿನ ತೂದೂರು ಗ್ರಾಮ ಪಂಚಾಯತ್ PDO ಚಂದ್ರಶೇಖರ್ ಅವರಿದ್ದಾರೆ. ದಯವಿಟ್ಟು ಚಂದ್ರಶೇಖರ್ ಅವರು ಒಂದು ಕೆರೆ ಆದಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಿಮ್ಮ ಅನುಭವದ ಮೂಲಕ ಹೇಳ್ಬೇಕು. ಸರ್, ನಾನು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಏನು ಈ ಕೆರೆ ಪುನಶ್ಚೇತನ ಆಗಲಿ ಅಥವಾ ಇತರೆ ಸಮುದಾಯ ಕಾರ್ಯಕ್ರಮಗಳಾಗ್ಬೋದು, ಇದರ ಹೆಚ್ಚು ಪ್ರಯೋಜನವನ್ನ ತೆಗೆದುಕೊಂಡಂತ ಒಬ್ಬ PDO ಅಂದ್ರೆ ನಾನು ಕೂಡ ಒಬ್ಬ. ನಾನು 2021ರಲ್ಲಿ ನಮ್ಮ ಹೊಸನಗರದಲ್ಲಿ ಒಂದು ಕೆರೆಯ ಪುನಶ್ಚೇತನವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನನಗೆ ಕೂಡ ಅವರು ಇಂಜಿನಿಯರ್ ಸರ್ ಕಾಂಟ್ಯಾಕ್ಟ್ ಆದ್ರು. ಅಂದ್ರೆ ಅಲ್ಲಿ ಕೆರೆಯನ್ನು ಕರ್ಕೊಂಡು ಹೋಗಿ ತೋರಿಸಿದ್ರು. ಅದನ್ನ ನೋಡಿದವ್ ನನಗೆ ನಾನು ಹಿಂದೆ 2022ರಲ್ಲಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿನಲ್ಲಿ PDO ಆಗಿದ್ದೆ. ಆ ರಿಪ್ಪನ್ಪೇಟೆಯ ಕೆರೆ ಪಟ್ಟಣದ ಮಧ್ಯಭಾಗದಲ್ಲಿ ಒಂದು ಕೆರೆ ಇದೆ, ಚಿಕ್ಕಬೀರನ ಕೆರೆ ಅಂತ. ಆ ಕೆರೆನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಮಾಡ್ಕೊಡಿ ಸರ್ ಅಂತ ನಾನು ಕೇಳ್ಕೊಂಡೆ. ಅವರು ಬಂದು ಆಮೇಲೆ ಸಮಿತಿಯನ್ನು ರಚನೆ ಮಾಡಿ ಆ ಕೆರೆಯನ್ನ ಪುನಶ್ಚೇತನವನ್ನ ನಾವು ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತೆ ಗ್ರಾಮ ಪಂಚಾಯತಿಯವರೇ ಅದರ ಮಣ್ಣನ್ನ ಶಿಫ್ಟ್ ಮಾಡಿದ್ವಿ. ಆ ಕೆಲಸವನ್ನ ಮಾಡಿದ್ವಿ. ಆ ಕೆರೆ ನಿರ್ಮಾಣ ಆದ್ಮೇಲೆ ಊರಿನ ಕೆರೆಯಿಂದ ಊರಿನ ಸೌಂದರ್ಯ ಕೂಡ ಹೆಚ್ಚಿತ್ತು ಮೊದಲನೇದಾಗಿ. ಎರಡನೇದಾಗಿ ನಾನು ಲಾಸ್ಟ್ ಇಯರ್ ನಿಮ್ಗೆ ಗೊತ್ತಿರ್ಬೋದು, ಹೋದ ವರ್ಷ ತುಂಬಾ ಕಡಿಮೆ ಮಳೆ ಬಂದಿತ್ತು. ರಿಪ್ಪನ್ಪೇಟೆನಲ್ಲಿ ಮ್ಯಾಕ್ಸಿಮಮ್ ಕುಡಿಯೋ ನೀರಿಗೆ ಬಳಸ್ತಾ ಇರುವಂತದ್ದು ಅಂದ್ರೆ ಬೋರ್ವೆಲ್ ಮತ್ತೆ ಬಾವಿಗಳು. ಹೋದ ವರ್ಷ ಅಲ್ಲಿ ಪ್ರತಿ ವರ್ಷ ನಿಮ್ ಬೇಸಿಗೆ ಬಂದ ನೀರಿನ ಸಮಸ್ಯೆ ಇರ್ತಾ ಇತ್ತು. ಬಟ್ ಲಾಸ್ಟ್ ಇಯರ್ ನೀರಿನ ಸಮಸ್ಯೆ ಅನ್ನೋದೇ ಒಂದಿಲ್ಲ. ಎಲ್ಲ ಬೋರ್ವೆಲ್ ಆಗಲಿ ಬಾವಿಗಳಾಗಲಿ ವರ್ಷದ ಕೊನೆವರೆಗೂ ಕೂಡ ಫಿಲ್ ಆಗಿತ್ತು. ನಾನು 2024ರಲ್ಲಿ ಜನವರಿಗೆ ನಾನು ಹೊಸನಗರ ತಾಲೂಕಿಂದ ತೀರ್ಥಹಳ್ಳಿ ತಾಲೂಕಿಗೆ ಟ್ರಾನ್ಸ್ಫರ್ ಬಂದ್ಮೇಲೆ ಜನವರಿಗೆ ಬಂದ್ಮೇಲೆ ಮತ್ತೆ ನಾನು ಗಣಪತಿ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಇಲ್ಲೂ ಒಂದು ಕೂಡ ಕೆರೆಯನ್ನ ನಾವು ಮಾಡೋಣ ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಮತ್ತು ಅವರ ಇಲಾಖೆಯವರು ಬಂದು ನಮ್ಮಲ್ಲಿ ಸುಮಾರು ಕೆರೆಗಳನ್ನ ನೋಡ್ಬಿಟ್ಟು ಒಂದು ಜಗ್ಗನ ಕೆರೆಯನ್ನು ಒಂದನ್ನ ಆಯ್ಕೆ ಮಾಡ್ಕೊಂಡ್ರು ಸರ್. ಆ ಜಗ್ಗನ ಕೆರೆಯನ್ನು ಆಯ್ಕೆ ಮಾಡಿಕೊಂಡು ನಾವು ಮಾರ್ಚ್ ತಿಂಗಳಲ್ಲಿ ಆ ಕೆರೆಯ ಪುನಶ್ಚೇತನವನ್ನ ಮಾಡಿದ್ವಿ. ಆ ಪುನಶ್ಚೇತನದಲ್ಲಿ ಮೊದಲನೇದಾಗಿ ನಾವು ಮಣ್ಣನ್ನ ಫಸ್ಟ್ ನಾವು ಊರಿನ ಜನರಿಂದ ಗ್ರ್ಯಾಂಡ್ ಇದನ್ನೆಲ್ಲ ವಂತಿಗೆನ ಪಡ್ಕೊಂಡು ಆ ಮಣ್ಣನ್ನ ಶಿಫ್ಟ್ ಮಾಡುವಂತ ಸುಮಾರು 800 ಟ್ರಿಪ್ನಷ್ಟು ಮಣ್ಣನ್ನು ನಾವು ಶಿಫ್ಟ್ ಮಾಡಿದ್ವಿ. ಇಲ್ಲಿ 800 ಟ್ರಿಪ್ಪು ಇದು ಟಿಪ್ಪರ್ನಲ್ಲಿ ಮಣ್ಣನ್ನು ಶಿಫ್ಟ್ ಮಾಡಿದ್ವಿ. ಅದನ್ನ ನಾವು ನಮ್ಮ ಅಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮತ್ತು ಹಿಂಭಾಗದಲ್ಲಿ ತುಂಗಾ ನದಿ ಪ್ರವಾಹದಿಂದ ಪ್ರತಿ ವರ್ಷ ಶಾಲಾ ಫೀಲ್ಡ್ ನೀರು ಪ್ರವಾಹದಿಂದ ಮಳೆಗಾಲದಲ್ಲಿ ಮಕ್ಕಳು ಆಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆ ಮಣ್ಣನ್ನು 800 ಲೋಡ್ ಮಣ್ಣನ್ನು ಅಲ್ಲಿಗೆ ನಾವು ಭರ್ತಿ ಮಾಡಿದ್ರಿ. ಸುಮಾರು 4 ಅಡಿಯಷ್ಟು ಹೈಟ್ ಮಾಡಿದ್ವಿ. ಅಲ್ಲಿ ಒಂದು ಒಳ್ಳೆ ಫೀಲ್ಡ್ ಅನ್ನ ನಿರ್ಮಾಣ ಮಾಡಿದ್ವಿ ಸರ್. ಜೊತೆಗೆ ಆ ಕೆರೆಯ ನೀರು ಈ ವರ್ಷ ಫುಲ್ ತುಂಬಾ ಆಗಿದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಕೆರೆಯ ಪಕ್ಕದಲ್ಲೇ ನಮ್ಮ ಒಂದು ಬೋರ್ವೆಲ್ ಇತ್ತು, ಫುಲ್ ಒಣಗಿ ಹೋಗಿದಂತ ಬೋರ್ವೆಲ್ ಈ ವರ್ಷ ಫುಲ್ ನೀರು ರೀಚಾರ್ಜ್ ಆಗಿದೆ. ಮೇಲ್ಭಾಗದ ತನಕ ನೀರು ಏನೊಂದು 10 ಅಡಿ ಕೆಳಭಾಗದ ಅಲ್ಲಿ ಅಷ್ಟು ನೀರಿದೆ. ಮೊನ್ನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ MLA ಸಾಹೇಬರು ಕೂಡ ನೋಡಿದ್ರು, ಆಶ್ಚರ್ಯಪಟ್ರು. ಜೊತೆಗೆ ನಾವು ಕೆರೆಯ ಸುತ್ತಲೂ ಗಿಡಗಳನ್ನ ನೆಟ್ಟಿದ್ದೀವಿ. ಅದಕ್ಕೆ ಆ ಬೋರ್ವೆಲ್ಗೆ ಮೋಟರ್ ಹಾಕ್ಬಿಟ್ಟು ಅದರ ನೀರನ್ನ ಕೊಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಜೊತೆಗೆ ಕೆರೆಯ ಸುತ್ತಮುತ್ತ ಸುಮಾರು ಒಂದು 150 ಎಕರೆ ಅಡಿಕೆ ತೋಟಕ್ಕೆ ಆ ಕೆರೆಯ ನೀರು ತುಂಬಾ ಈಗ ಒಂದು ಸುಮಾರು 20 ಅಡಿ ಆಳದಷ್ಟು ಕೆರೆಯನ್ನ ನಾವು ತೆಗೆಸಿರೋದ್ರಿಂದ ನೀರು ವರ್ಷದ ಕೊನೆಯವರೆಗೂ ಇರುತ್ತೆ. ವರ್ಷ ಖಾಲಿ ಆಗ್ತಿದ್ದಂತ ಕೆರೆ ಈ ವರ್ಷ ಫುಲ್ ಇರೋದ್ರಿಂದ ಆ ತೋಟಗಳಿಗೆ ಕೂಡ ಅನುಕೂಲ ಆಗಿದೆ ಸರ್. ಇದರಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಕೆರೆಯ ಪುನಶ್ಚೇತನ ಅತ್ಯಂತ ಉಪಯುಕ್ತವಾದಂಥದ್ದು.
ಜೊತೆಗೆ ನಾನು ಇದ್ರ ಜೊತೆಗೆ ನಾವು ಸ್ಮಶಾನಕ್ಕೆ ಬರ್ನರ್ ಇದನ್ನು ಕೂಡ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದನೇ ಪಡ್ಕೊಂಡಿದ್ದೀವಿ. ಇದಲ್ಲದೆ ಇನ್ನು ಅನೇಕ ಸೌಲಭ್ಯಗಳನ್ನು ಜನರಿಗೆ ಕೂಡ ಕೊಡಿಸುವಂತ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ ಸರ್. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ನಮ್ಮ ಗ್ರಾಮ ಪಂಚಾಯತ್ ನಾನೊಬ್ಬ PDO ಆಗಿ ತುಂಬಾ ಧನ್ಯವಾದಗಳನ್ನು ಕೂಡ ಹೇಳ್ತೇನೆ ಸರ್. ನಮ್ಮ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳು ನಡೀತಾನೆ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಕೆಲವರಿಗೆ ನಕಾರಾತ್ಮಕ ಚಿಂತನೆ, ನಿರಾಸೆ ಇದ್ದಿರುತ್ತೆ. ನೋಡಿ, ಎಷ್ಟೊಂದು ಒಳ್ಳೆಯ ಕೆಲಸ ನಡೀತಾ ಇದೆ. ಒಂದೊಂದು ಕೆರೆಯೂ ಕೂಡ ದೊಡ್ಡ ಕಥನವಾಗಿದೆ ನಮ್ಮ ಎದುರುಗಡೆ. ಓರ್ವ PDO ಆಗಿ ಚಂದ್ರಶೇಖರ್ ಅವರು ಆ ಊರಲ್ಲಿ ಏನೆಲ್ಲ ಬದಲಾವಣೆ ಆಯಿತು, ಹೇಗೆ ನೀರು ಇಂದ ಅನುಕೂಲ ಆಯಿತು ಅನ್ನೋದನ್ನು ಹೇಳ್ತಾರೆ. ಬಹುಶಃ ಪ್ರತಿ ಪಂಚಾಯತ್ಗಳು ತಮ್ಮ ಕೆರೆಯ ಒಳ್ಳೆಯ ಕೆರೆಯನ್ನ ತೋರಿಸ್ತಾ ಇನ್ನುಳಿದ ಕೆರೆಗಳು ಹೀಗೆ ಒಳ್ಳೆಯದಾಗಬೇಕು ಅನ್ನುವ ಕನಸುಗಳನ್ನ ಮೂಡಿಸಿದ್ರೆ ಕರ್ನಾಟಕದಲ್ಲಿರುವ 39,173 ಕೆರೆಗಳಲ್ಲಿ ಎಷ್ಟೊಂದನ್ನ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ಖಂಡಿತ ಅಂತಹ ಒಂದು ಕನಸುಗಳು ನಮಗಿರಬೇಕು, ಅದಾಗುತ್ತೆ ಅಂತ ಆಶಿಸೋಣ. ಇವಾಗ ಸಹಜವಾಗಿ ಒಂದು ಕಡೆ ನಾವು ಕೆರೆ ಮಾಡ್ತೀವಿ. ಕೆರೆ ಮಾಡಿ ಕೆರೆಯ ಕುರಿತು ದಾಖಲೆಗಳು ಎಲ್ಲ ಸಂಸ್ಥೆಯಲ್ಲಿ ಇದ್ದೇ ಇರುತ್ತೆ. ಊರಲ್ಲೂ ಕೂಡ ಸಮಿತಿಯಲ್ಲೂ ಕೂಡ ಅಂತ ದಾಖಲೆ ಇದ್ದೇ ಇರುತ್ತೆ. ಒಂದು ಕೆರೆ ಮಾಡಿದ ನಂತರ ಆ ಊರಿನ ಮಳೆ, ಬರ, ನೀರಿನ ಮಾಹಿತಿಗಳು ಹೇಗೆ ಬರುತ್ತೆ ಸಂಸ್ಥೆಗೆ, ಹೇಗೆ ಅದು ಕ್ರೋಢೀಕರಣ ಆಗುತ್ತೆ, ಹೇಗೆ ಒಂದು ಕೆರೆಯ ಸುತ್ತ ಒಂದು ದಾಖಲಾತಿಯ ಪ್ರಕ್ರಿಯೆಗಳು ನಡೆಯುತ್ತೆ, ಅತ್ಯಂತ ಕುತೂಹಲಕರವಾದ್ದು. ಯಾರು ಕೂಡ ಕೆರೆ ಮಾಡಿದವರು ಕೆರೆ ಮಾಡೋದು ಹೇಗೆ ಅಂತ ಪುಸ್ತಕ ಬರೆದಿಲ್ಲ. ಇವತ್ತು 500 ಕೆರೆಗಳನ್ನು ಎಲ್ಲೆಲ್ಲಿ ಮಾಡಿದೀವಿ ಅಂತ ಪುಸ್ತಕದ ಜೊತೆಗೆ ಒಂದೊಂದು ಕೆರೆ ಮಾಡುವಾಗ ಏನೆಲ್ಲ ದಾಖಲಾತಿಗಳಿರ್ಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು, ಪ್ರತಿಯೊಂದಕ್ಕೂ ಕೂಡ ಪುಸ್ತಕ ಇದೆ. ನಮ್ಮ ಜೊತೆಗೆ ಇರುವಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ದಯವಿಟ್ಟು ಈ ವಿಚಾರದಲ್ಲಿ ಬೆಳಕು ಚೆಲ್ಲಬೇಕು ಅಂತ ಕೇಳ್ಕೊತೀನಿ. ಹೇಗೆ ದಾಖಲಾತಿಗಳು ಕ್ರಿಯೆಗಳು ಕೆರೆ ಆರಂಭದಿಂದ ಮಳೆ ನಂತರದಲ್ಲಿ ಹೇಗೆ ನಡೀತವೆ ಅಂತ. ನಮ್ಮ ಕೆರೆ ಆಯ್ಕೆಯ ಬಗ್ಗೆ ಆನಂದ್ ಸುವರ್ಣರವರು ಮತ್ತೆ ನಮ್ಮ ಇಂಜಿನಿಯರ್ ನಿಂಗಪ್ಪರವರು ವಿವರಿಸಿದ್ರು. ಪ್ರಾರಂಭದಲ್ಲಿ ನಮಗೆ ಯೋಜನೆ ಕಾರ್ಯಕ್ರಮ ಈಗಾಗಲೇ ಕರ್ನಾಟಕ ಜನತೆ ಗೊತ್ತಿರ್ತಕ್ಕಂಥದ್ದು. ಆ ಊರಿನವ್ರು ಬಂದು ಒಂದೇ ನೇರವಾಗಿ ಪೂಜ್ಯರಲ್ಲಿ ಬೇಡಿಕೆ, ನಮ್ಮ ಅಧಿಕಾರಿಗಳಲ್ಲಿ ಬೇಡಿಕೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಮೊದಲು ನಮ್ಮ ಕೃಷಿ ಮೇಲ್ವಿಚಾರಕರು ಇರ್ತಾರೆ, ನಮ್ಮ ಯೋಜನಾಧಿಕಾರಿ, ಸೇವಾ ಪ್ರತಿನಿಧಿ ಮೇಲ್ವಿಚಾರಕರೆಲ್ಲ ಇರ್ತಾರೆ. ಆ ಪೀಪಲ್ ನೆಟ್ವರ್ಕ್ ನಮ್ಗೆ ಗೊತ್ತಿರುತ್ತೆ. ಆ ಊರಲ್ಲಿ ಯಾರ್ಯಾರು ಪ್ರಮುಖರು ಇದ್ದಾರೆ, ರೈತರು ಯಾರಿದ್ದಾರೆ, ಗ್ರಾಮ ಪಂಚಾಯತಿ PDOಗಳು. ಸೊ ಅವ್ರನ್ನೆಲ್ಲ ಸಂಪರ್ಕಿಸಿ ಒಂದು ಸಮಿತಿ ಮಾಡ್ತಕ್ಕಂಥದ್ದೇ ಪ್ರಥಮ ಹೆಜ್ಜೆ ನಮ್ಮಲ್ಲಿ. ಯಾಕಂದ್ರೆ ಸಮಾನ ಮನಸ್ಕರ ಒಂದು ಸಮಿತಿ ಮಾಡ್ತಕ್ಕಂಥದ್ದು. ಆ ಸಮಿತಿಯನ್ನೇ ನಾವು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಯಾಕಂದ್ರೆ ನಾವು ಆ ಸಂದರ್ಭದಲ್ಲಿ ಕೆರೆಯನ್ನ ಹೂಳೆತ್ತಿ ಪುನಶ್ಚೇತನಗೊಳಿಸಿ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಅವರು. ಈ ಪ್ರಕ್ರಿಯೆಗಳು ಬಹಳ ಸ್ಪೀಡ್ ಆಗ್ಬೇಕು. ಬಹುಶಃ ಬೇರೆ ಬೇರೆ ಆಯಾಮಗಳಲ್ಲಿ ಕೆರೆ ಪುನಶ್ಚೇತನ ಆಗುವಾಗ ಎಲ್ಲೆಲ್ಲೋ ಯಾವ್ದಾವ್ದೋ ಹಂತದಲ್ಲಿ ಅದು ನಿಲ್ಲುತ್ತೆ, ಒಂದೇ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಅಥವಾ ನಂತರದ ಕಾಮಗಾರಿ ಪ್ರಕ್ರಿಯೆಯಲ್ಲಿ. ಯಾಕಂದ್ರೆ ಅದು ಬಹಳ ಸ್ಪೀಡ್ ಆಗಿ ಆದ್ರೆ ಅದು ಅರ್ಥಪೂರ್ಣವಾಗಿರ್ತದೆ. ಜನರಿಗೆ ಆ ಒಂದು ಖುಷಿ, ಉತ್ಸಾಹದಲ್ಲಿ ಅದನ್ನ ಬೇಗ ಮಾಡಿ ಅದನ್ನ ಆಸ್ವಾದಿಸಿದಾಗ ಮುಂದೆ ಕೂಡ ಅದರ ಗುಣಮಟ್ಟ ಅದೇ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ನಾವು ಒಂದು ಕಡೆ ಈ ಎಲ್ಲ ಪ್ರಕ್ರಿಯೆಗಳನ್ನ ಒಂದು ಪ್ರೋಸೆಸ್ ಅಂದ್ರೆ ನಮ್ಮ ಆ ಒಂದು ಕೆಲಸದ ಪ್ರಕ್ರಿಯೆಗಳ ಜೊತೆಗೆ ದಾಖಲೀಕರಣ ಪ್ರಕ್ರಿಯೆಯನ್ನು ಮಾಡಿಕೊಂಡು ಬಹಳ ಶೀಘ್ರದಲ್ಲಿ ತಫಾವತು ಇಲ್ಲದೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಡಿಜಿಟಲ್ ಸಾಫ್ಟ್ವೇರ್ ಅನ್ನ ನಾವು ಮಾಡಿದ್ದೇವೆ. ನಮ್ಮ ITD ಸಂತೋಷ್ ಅವರ ನೇತೃತ್ವದಲ್ಲಿ ಮತ್ತೆ ನಾವು ಸ್ವಲ್ಪ ಔಟ್ಸೋರ್ಸ್ ಅನ್ನು ಮಾಡಿ ಹೊಸ ಆ್ಯಪ್ ಅನ್ನ, ಅಪ್ಲಿಕೇಶನ್ ಅನ್ನು ನಾವು ಮಾಡಿದ್ದೇವೆ. ಆ ಅಪ್ಲಿಕೇಶನ್ ಮೂಲಕ ಹೇಗೆ ನಮ್ಮ ಇಂಜಿನಿಯರ್ ಪ್ರಾರಂಭ ಹೋಗಿ ಭೇಟಿ ಕೊಡ್ತಾರೋ ಅವರೊಂದಿಷ್ಟು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು. ಅದರ ಮೊದಲಿನ ಚಿತ್ರ, ಅದರ ಜಿಯೋ ಸರ್ವೆ, ಲೊಕೇಶನ್ ಕೋಡ್ ಮಾಡ್ತಾರೆ, ಅದರ ಚಿತ್ರಣ, ಮತ್ತೆ ರೈತರಿಂದ ಆ ಊರಿನ ಗ್ರಾಮಸ್ಥರಿಂದ ಮಾಹಿತಿಯನ್ನು ಪಡಿತಾರೆ. ಈ ಕೆರೆ ಎಷ್ಟು ವರ್ಷದಿಂದ ಹೀಗೆ ಹೂಳು ತುಂಬಿಕೊಂಡಿದೆ, ಎಷ್ಟು ವರ್ಷದಿಂದ ಇದು ಪುನಶ್ಚೇತನ ಆಗಿಲ್ಲ, ಇದರ ಇತಿಹಾಸ ಏನು, ಈ ಕೆರೆಯಲ್ಲಿ ಮೊದಲು ನಿಮ್ಮ ಪೂರ್ವಜರು ಯಾವ ರೀತಿಯೆಲ್ಲ ಪ್ರಯೋಜನ ಪಡಿತಾ ಇದ್ರು, ಎಷ್ಟು ಎಕರೆ ಕೃಷಿ ಭೂಮಿಗೆ ಇದರಿಂದ ನೀರು ಹೋಗ್ತಾ ಇತ್ತು, ಕುಡಿಯುವ ನೀರಿಗೆ ಇದು ಯೋಗ್ಯವಾಗಿತ್ತಾ, ಇದರ ಒಳಹರಿವು ಎಲ್ಲಿಂದ ಬರುತ್ತೆ, ನೈಸರ್ಗಿಕವಾಗಿ ಬರುತ್ತಾ, ಮೊದಲಿದು ಎಷ್ಟು ಪ್ರಮಾಣದಲ್ಲಿತ್ತು, ಈಗ ಎಷ್ಟು ಪ್ರಮಾಣದಲ್ಲಿದೆ, ಈ ಎಲ್ಲ ಮಾಹಿತಿಗಳನ್ನ ಒಂದು ಕಡೆ ದಾಖಲೀಕರಣ ಮಾಡಿಕೊಂಡು ಮಾಹಿತಿಯನ್ನ ಕಲೆ ಹಾಕಿ ನಮ್ಮ ಸಾಫ್ಟ್ವೇರ್ನಲ್ಲೂ ಅಪ್ಲೋಡ್ ಮಾಡ್ತಾರೆ. ಈ ಮಾಹಿತಿಯ ಅನ್ವಯದಲ್ಲಿ ಅದರ ಮೂಲ ಸ್ಕೆಚ್, MB ಸ್ಕೆಚ್ ಅಂತ ಹೇಳ್ತಾರೆ, ಪಂಚಾಯತಿಂದ ನಾವು ಅದರ RTC
ಪಹಣಿಯನ್ನು ತೆಗೆದು ನಾವು ಮೂಲ ಸ್ಕೆಚ್ ಅನ್ನು ಕೂಡ ನೋಡ್ತೇವೆ. ಆದ್ರೆ ವಾಸ್ತವ್ಯ ಅದು ಕಡಿಮೆ ಇರುತ್ತೆ, ಬೇರೆ ಬೇರೆ ಅಂಶಗಳಿರುತ್ತೆ. ಆ ಮೂಲ ಸ್ಕೆಚ್ ಮತ್ತೆ ನಂತರ ನಮಗೆ ಕಾಮಗಾರಿ ಮಾಡಲಿಕ್ಕೆ ಬೇಕಾಗುವಂತ ವಿಸ್ತೀರ್ಣದ ಬಗ್ಗೆ ಒಂದು ರೀತಿಯಲ್ಲಿ ಸ್ಕೆಚ್ ಅನ್ನ ಮಾಡ್ತಾರೆ. ಈಗಾಗಲೇ ತಿಳಿಸಿದ ಹಾಗೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನ ಒತ್ತುವರಿ ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಆಗುತ್ತೆ. ಈ ಒಂದು ಪ್ರತಿಯೊಂದು ಮಹತ್ತರವಾದ ಪ್ರಕ್ರಿಯೆಗಳು ಸಮಿತಿಯಲ್ಲಿ ಮೀಟಿಂಗ್ ಮಾಡಿ ಒಂದು ರೀತಿಯಲ್ಲಿ ನಿರ್ಣಯವನ್ನ ಪಾಸ್ ಮಾಡಿ ಕೈಗೊಳ್ಳುವ ಹಾಗೆ ಮಾಡ್ತೇವೆ. ಈ ಒಂದು ವಿಸ್ತೀರ್ಣ ಎಷ್ಟು ಆಳ ಹೋಗ್ಬೇಕು ಎಲ್ಲವನ್ನ ವೈಜ್ಞಾನಿಕವಾಗಿ ಒಂದು ಅದನ್ನ ಪ್ಲಾನ್ ಮಾಡಿ ಪ್ರೊಜೆಕ್ಟ್ ಮಾಡಿ ಸ್ಕೆಚ್ ಮಾಡಿ ಅದಕ್ಕೊಂದು ಬಜೆಟ್ ಅನ್ನ ನಾವು ರೂಪಿಸ್ತೇವೆ. ಇಷ್ಟು ಕಾಮಗಾರಿ, ಇಷ್ಟು ಹೂಳು ಹೋಗ್ಬೇಕು, ಇಷ್ಟು ಕ್ವಾಂಟಮ್ ಹೂಳಿದೆ, ಇಷ್ಟು ಹೂಳನ್ನು ತೆಗಿಲಿಕ್ಕೆ ಎಷ್ಟು ಗಂಟೆ JCB ಹಿಟಾಚಿ ಬೇಕಾಗುತ್ತೆ, ಬೇರೆ ಇದರ ಬದುವಿನ ಪ್ರಕ್ರಿಯೆಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಲೇಯರ್ನಲ್ಲಿ ಬದುಗಳನ್ನು ಮಾಡಬೇಕಾಗುತ್ತೆ, ಈ ಎಲ್ಲವನ್ನ ಕ್ವಾಂಟಿಫೈ ಮಾಡಿದಾಗ ಒಂದು ಬಜೆಟ್ ಅನ್ನ ಮಂಡಿಸಲಾಗುತ್ತೆ. ಆ ಬಜೆಟ್ ಸಮಿತಿ ಶಿಫಾರಸು ಕೊಡುತ್ತೆ. ಇವತ್ತಿನ ಎಲ್ಲ ಕೆರೆಗಳು ಸುಮಾರು 800 ಕೆರೆಗಳಿಗೂ ಇಡೀ ಬಜೆಟ್ ಸಂಪೂರ್ಣ ಆರ್ಥಿಕ ಸಹಾಯವನ್ನು ಪೂಜ್ಯರು ಕೊಟ್ಟಿರ್ತಾರೆ. ಇದರಲ್ಲಿ ಊರಿನ ಸಹಭಾಗಿತ್ವ ಹೇಗಿದೆ ಅಂದ್ರೆ ಆ ಹೂಳನ್ನ JCB ಇಂದ ಲಿಫ್ಟ್ ಮಾಡುವಾಗ ಆ ಹೂಳನ್ನ ತಮ್ಮ ಕೃಷಿ ಭೂಮಿಗೆ ಸಾಗಾಟ ಮಾಡ್ತಕ್ಕಂಥದ್ದನ್ನ ಗ್ರಾಮಸ್ಥರು ಕೃಷಿಕರು ಮಾಡ್ತಾರೆ. ಎಷ್ಟೋ ಗ್ರಾಮದಲ್ಲಿ ಅವರು ಶ್ರಮವನ್ನ ಅವ್ರು ನಮ್ಮೂರು ನಮ್ಮ ಕೆರೆ ಅನ್ನೋ ಉತ್ಸಾಹದಲ್ಲಿ ಅವರು ಶ್ರಮವನ್ನು ವಹಿಸಿ ಕೆಲವೊಂದು ಮಾನವ ಶ್ರಮದ ಕೊಡುಗೆಯನ್ನು ನೀಡಿದ್ದಾರೆ. ನಂತರ ಅಲಂಕಾರಿಕ ವಿಚಾರದಲ್ಲಿ ಕೆಲವರು ಗ್ರಾಮಸ್ಥರು ಭಾಗಿಯಾಗಿದ್ದಾರೆ. ಹಾಗಾಗಿ ಪೂಜ್ಯರು ಒಂದು ಬಜೆಟ್ ಅನ್ನ ನಮ್ಗೆ ಕೊಡ್ತಾರೆ. ಕೆರೆಯ ವಿಸ್ತೀರ್ಣ ಮತ್ತೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಆ ಬಜೆಟ್ ಅನ್ನ ಕೇಂದ್ರ ಕಚೇರಿಯಿಂದ ನಾವು ಸ್ಯಾಂಕ್ಷನ್ ಮಾಡ್ತೇವೆ. ಈ ಬಜೆಟ್ ಅನ್ನ ಕೂಡ ಸ್ಯಾಂಕ್ಷನ್ ಮಾಡುವಾಗ ಪ್ರಾರಂಭದ ಕಾಮಗಾರಿ ಆದಾಗ ನಮ್ಮ ಇಂಜಿನಿಯರ್ ಹೋಗಿ ಎಷ್ಟು ಕಾಮಗಾರಿ ಆಗಿದೆ, ಎಷ್ಟು ಮೌಲ್ಯದ ಕಾಮಗಾರಿ ಆಗಿದೆ ಅನ್ನೋದನ್ನ ರಿಪೋರ್ಟ್ ಕಳಿಸ್ಬೇಕು. ಯಾವುದೂ ಮ್ಯಾನ್ಯುವಲ್ ಇಲ್ಲ, ಎಲ್ಲವೂ ಡಿಜಿಟಲ್ ಅಲ್ಲೇ ಅವ್ರ ಫೋಟೋ ತೆಗೆದು ಇಷ್ಟು ಕಾಮಗಾರಿ ಆಗಿದೆ. ಪ್ರತಿಯೊಂದು ಕಾಮಗಾರಿಗೂ ಆಪ್ ನಲ್ಲಿ ಸಬ್ ಸೆಕ್ಷನ್ಗಳಿದೆ. ಆ ಸಬ್ ಸೆಕ್ಷನ್ಗಳಲ್ಲಿ ಅವರು ಅದನ್ನ ನಮೂದನೆ ಮಾಡಿ ಅಪ್ಲೋಡ್ ಮಾಡಿದಾಗ ವೆರಿಫಿಕೇಶನ್ ಕೂಡ ಡಿಜಿಟಲಿನೇ. ಅಲ್ಲಿಯ ಯೋಜನಾಧಿಕಾರಿ ವೆರಿಫೈ ಮಾಡಿದ್ದು ಡೈರೆಕ್ಟರಿಗೆ ಬರುತ್ತೆ, ಡೈರೆಕ್ಟರಿಂದ ಹೆಡ್ ಆಫೀಸಿಗೆ ಬರುತ್ತೆ. ಇಡೀ ಪ್ರಕ್ರಿಯೆ ಈ ಮಂಜೂರಾತಿ ಅನ್ನೋದು ಕೇವಲ 1 ಗಂಟೆ ಒಳಗೂ ಮಾಡ್ಬೋದು. ಇಂಜಿನಿಯರ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಕಾಮಗಾರಿ ಇಷ್ಟ ಆಗಿದೆ ಅನ್ನೋದು ಸರ್ಟಿಫೈ ಮಾಡೋದು, ಯೋಜನಾಧಿಕಾರಿ 5 ನಿಮಿಷದಲ್ಲಿ ಅದನ್ನ ವೆರಿಫೈ ಮಾಡ್ಬೋದು. ಅವರು ಸ್ಪಾಟಿಗೆ ಹೋಗಿರ್ತಾರೆ, ನಿರ್ದೇಶಕರು ಅದನ್ನ ವೆರಿಫೈ ಮಾಡಿ RD ಅವರಿಗೆ ಬರುತ್ತೆ. ಕೂಡಲೇ ಒಂದು ಪ್ರಥಮ ಹಂತದ 2ನೇ ಹಂತದ ಮೊತ್ತ ಕೂಡ ಬಿಡುಗಡೆ ಆಗುತ್ತೆ. ಅಷ್ಟು ಫಾಸ್ಟ್ ಆಗಿ ಆಗುತ್ತೆ. ಆಗ ಒಬ್ರು ಮಾತನಾಡುವಾಗ 1 ವಾರದೊಳಗೆ ಮಂಜೂರಾತಿ ಪತ್ರ ಬಂದಿದೆ, ಸಮಿತಿಯಾಗಿ 1 ವಾರದಲ್ಲೇ ಮಂಜೂರಾತಿ ಪತ್ರ ಬಂದಿದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲೂ ನಮ್ಮ ಹಂತ ಹಂತದ ಕಾಮಗಾರಿ ಎಷ್ಟೆಷ್ಟು ಮಾಡಿದಾರೆ ಅಂತ ನೋಡಿಕೊಂಡು ಎಲ್ಲ ಲೆಕ್ಕಾಚಾರಗಳನ್ನ ಸಮಿತಿಯವರೇ ನಿರ್ವಹಿಸ್ತಾರೆ. ಯೋಜನೆ ಪೂಜ್ಯರು ಹಣಕಾಸು ವ್ಯವಸ್ಥೆನ ಒದಗಿಸ್ತಾರೆ, ಅಧಿಕಾರಿಗಳನ್ನ ಒದಗಿಸ್ತಾರೆ, ಕೌಶಲ್ಯನ ಒದಗಿಸ್ತಾರೆ. ಇಡೀ ಯೋಜನೆ ಆ ಕಾರ್ಯಕ್ರಮದ ಹಿಂದೆ ಇರುತ್ತೆ. ಕೊನೆ ಪುನಶ್ಚೇತನ ಆಗುವವರೆಗೂ ಯೋಜನೆ ಅವ್ರ ಜೊತೆ ಇರುತ್ತೆ. ಪುನಶ್ಚೇತನದ ದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, PDO, ಊರಿನ ಮುಖಂಡರು, ಕೆಲವೊಮ್ಮೆ ಶಾಸಕರು ಬರ್ತಾರೆ. ಆ ಕೆರೆ ಸಮಿತಿಯವರಿಗೆ ಎಲ್ಲರ ಸಮಕ್ಷಮದಲ್ಲಿ ಅದು ಒಂದು ರೀತಿಯಲ್ಲಿ ಮಗಳನ್ನ ದಾರೆ ಎರೆದು ಕೊಡುವ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ಸನ್ನಿವೇಶ. ಎಲ್ಲ ಗ್ರಾಮಸ್ಥರು ಒಂದು ರೀತಿಯಲ್ಲಿ ಭಾವನಾತ್ಮಕರಾಗಿರ್ತಾರೆ. ಶ್ರೀ ಕ್ಷೇತ್ರದಿಂದ ವರದಾನವಾಗಿ ಪುನಶ್ಚೇತನಗೊಂಡ ಕೆರೆ ನಮ್ಮ ಊರಿಗೆ ನಮ್ಗೆ ಪುನಃ ಸಿಗ್ತಾ ಇದೆ ಅನ್ನೋ ಸಂತೋಷದಲ್ಲಿ ಅದನ್ನ ಧಾರೆ ಎರೆದು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ, ಅದನ್ನ ಕೆರೆ ಹಸ್ತಾಂತರ ಅಂತ ಕಾರ್ಯಕ್ರಮ ಮಾಡ್ತೇವೆ. ಅದರ ನಂತರ ಈ ಸಮಿತಿಗಳು ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿ ಇಟ್ಕೊಂಡು ಅದರ ನಿರ್ವಹಣೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಒಂದು ಕೆರೆ ಎಷ್ಟು ಆಳ ಇದೆ, ಒಟ್ಟು ಎಷ್ಟು ವಿಸ್ತೀರ್ಣ ಇದೆ, ಎಷ್ಟು ನೀರು ಹಿಡಿಯುತ್ತೆ, ಇದೆಲ್ಲರ ಜೊತೆಗೆ ಆ ಊರನ್ನ ಭಾವನಾತ್ಮಕವಾಗಿ ಜೋಡಿಸಿ ಆ ಕೆರೆಯ ಭವಿಷ್ಯವನ್ನ ರೂಪಿಸೋದು. ಇನ್ನೂ ಒಂದು ಸ್ವಾರಸ್ಯಕರ ಸಂಗತಿ ಇದೆ. ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಜೋರಾಗಿ ಎಲ್ಲೂ ನೀರಿಲ್ಲದೆ ಹೋದಾಗ ನಾವೆಲ್ಲ ದೂರವಾಣಿ ಮಾಡಿ ಕೇಳ್ತೀವಿ ಸಂಸ್ಥೆ ಕಾರ್ಯಕರ್ತರ ಹತ್ರ, ಸರ್ ನೀವು ಇಷ್ಟು ಕೆರೆ ತೆಗೆದಿದ್ದೀರಲ್ಲ, ಈ ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಕೆರೆಗಳಲ್ಲಿ ನೀರಿದೆ ಅಂತ. ಬಹುಶಃ ಮತ್ತೆಲ್ಲೂ ಈ ಉತ್ತರ ಸಿಗ್ಲಿಕ್ಕಿಲ್ಲ. ಮುಂದಿನ ಅರ್ಧ ಗಂಟೆಯಲ್ಲೋ 1 ಗಂಟೆಯಲ್ಲೋ ಇಂತಿಷ್ಟು ಕೆರೆಗಳಲ್ಲಿ ನೀರಿದೆ ಅಂತ ಅವರು ಕೆರೆಯ ಹೆಸರು ಸಹಿತ ವಿವರವಾಗಿ ಕೊಡ್ಬೋದು. ಹೇಗೆ ಸಾಧ್ಯ ಆಯ್ತು ಇಷ್ಟೊಂದು ಮಾಹಿತಿ? ಸರ್ ಹೇಳಿದಾಗೆ ಅದಕ್ಕಾಗಿ ಅವರ ದಾಖಲಾತಿ ಕ್ರಮಗಳು, ಶಿಸ್ತುಗಳು ಅತ್ಯಂತ ಮುಖ್ಯವಾದ್ದು. ಮತ್ತೆ ನಮ್ಮ ಕಾರ್ಯ ವೇಗ ಹೇಗೆ ಪಡ್ಕೊಳ್ಳುತ್ತೆ ಅಂತಂದ್ರೆ, ಒಂದು ದಿನದೊಳಗಡೆ ಕೆರೆಯನ್ನ ಮಾಡ್ಬಿಡೋ ಏನು ಮಂಜೂರಿ ಕೊಡುವ ಸಾಧ್ಯತೆಗಳಿದೆ ಅನ್ನೋದು ಇದು ಅತ್ಯಂತ ಅಚ್ಚರಿಯ ಸಂಗತಿ ಮತ್ತು ನಾವೆಲ್ಲ ಅತ್ಯಂತ ಖುಷಿ ಪಡುವ ಸಂಗತಿ.
ಸಾಮಾನ್ಯವಾಗಿ ಒಂದು ಕೆರೆಗೆ ಅರ್ಜಿ ಕೊಡ್ತಾನೆ 10 ವರ್ಷಗಳ ಕಾಲ ಕಳೆದ ಊರುಗಳು ಎಷ್ಟೋ ಇರಬಹುದು. ಆದರೆ ಒಂದೇ ದಿನದಲ್ಲಿ ಆ ಊರಿಗೆ ಕೆರೆಯ ಸಿಗುವ ಸಾಧ್ಯತೆ ಇದೆಯಲ್ಲ, ಇದು ಅತ್ಯಂತ ಮಹತ್ವದ ಕೆಲಸ. ಇವತ್ತು ಕೆರೆಯನ್ನ ಮಾಡಿದ ನಂತರ, ಕೆರೆಯನ್ನ ನಿರ್ಮಾಣ ಮಾಡಿದ ನಂತರ ಅದನ್ನ ಸಹಜವಾಗಿ ಆ ಕೆರೆ ಸಮಿತಿಯವರಿಗೆ ಮತ್ತು ಗ್ರಾಮ ಪಂಚಾಯತ್ ಅವರಿಗೆ ವರ್ಗಾವಣೆ ಮಾಡುವಂತಹ ಕೆಲಸ ಇರ್ತದೆ. ಯಾಕೆ ಅಂತಂದ್ರೆ ಈ ಕೆರೆ ಮಾಡುವ ಸಂದರ್ಭದಲ್ಲಿ ಮಾರ್ಗದರ್ಶನಕ್ಕಾಗಿ, ಅಲ್ಲಿನ ಲೆಕ್ಕಪತ್ರ ನೋಡೋದಕ್ಕಾಗಿ, ಈ ಯಂತ್ರಗಳನ್ನ ನಿರ್ವಹಿಸುವ ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಕಾರ್ಯಕರ್ತರು ಹಳ್ಳಿಗರ ಜೊತೆ ನಿಂತು ಕೆಲಸ ಮಾಡಿರ್ತಾರೆ. ಇನ್ನು ಮುಂದೆ ಇದರ ಹೊಣೆ ಯಾರಿಗೆ ಬರ್ತದೆ? ಕೆರೆ ಹಸ್ತಾಂತರ ಆದ್ಮೇಲೆ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿಗಳು ಅದನ್ನು ನೋಡ್ಕೊಳ್ಬೇಕಾಗತ್ತೆ. ನಮ್ಮ ಜೊತೆಗೆ ದಾಸನಹುಂಡಿ ಕೆರೆಯ ಬಾಬು DC ಯಳಂದೂರು ತಾಲೂಕಿನವರಿದ್ದಾರೆ. ಸರ್, ಈ ಕೆರೆಯನ್ನ ನಿಮಗೆ ಹಸ್ತಾಂತರ ಮಾಡಿದ ನಂತರ ಅದನ್ನ ಭವಿಷ್ಯದಲ್ಲಿ ಆ ಕೆರೆ ಮತ್ತೆ ಹೂಳು ತುಂಬಾರ್ದು, ಆ ಕೆರೆ ಚೆನ್ನಾಗಿರ್ಬೇಕು, ಅದನ್ನ ಹೇಗೆ ನಿರ್ವಹಿಸ್ತೀರಿ? ಜಲ ನೀರು ಗ್ರಾಮೀಣ ಭಾಗದ ರೈತರ ಜೀವನಾಡಿ. ಹಾಗಾಗಿ ನಾವು ಕೆರೆಯನ್ನ ಪುನಶ್ಚೇತನಗೊಳಿಸೋದು ಮುಖ್ಯವಲ್ಲ, ಕೆರೆಯ ನಿರ್ವಹಣೆ ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ ಸರ್. ತಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮೂರ ನಮ್ಮ ಕೆರೆ ಗ್ರಾಮಾಭಿವೃದ್ಧಿ ಯೋಜನೆಯಡಿ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಏನು ನಮ್ಮ ಕೆರೆ ಸಮಿತಿಗೆ ಹಸ್ತಾಂತರಗೊಂಡ ನಂತರ ನಾನು ಒಬ್ಬ ಕೆರೆ ಸಮಿತಿ ಅಧ್ಯಕ್ಷನಾಗಿ ಹಾಗೂ ಒಂದು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಹೇಗೆ ಈ ಕೆರೆಯ ನಿರ್ವಹಣೆ ಮಾಡುವುದು ಅಂತ ಹೇಳಿ ನಮ್ಮಲ್ಲಿ ಒಂದು ಆಲೋಚನೆ ಬಂತು. ಆ ಒಂದು ಸಂದರ್ಭದಲ್ಲಿ ಹಸ್ತಾಂತರಗೊಂಡ ನಂತರ ನಮ್ಮ ಕೆರೆಯ ಸಮಿತಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಒಳಗೊಂಡು ನಾವು ಅವ್ರ ಜೊತೆ ಚರ್ಚೆ ಮಾಡಿದ್ವು. ಯಾಕೆಂದರೆ ನಮ್ಮ ಏನು ಗ್ರಾಮ ಇದೆ, ದಾಸನಹುಂಡಿ ಗ್ರಾಮ, ಅದು ಬಿಳಿಗಿರಂಗನ ಬೆಟ್ಟದ ಅರಣ್ಯದ ಅಂಚಿನಲ್ಲಿರುವ ತಪ್ಪಲಿರುವಂಥ ಒಂದು ಕುಗ್ರಾಮ. ಅಲ್ಲಿ ನಮಗೆ ಕೊಲ್ಲಿಗಳು ಅಂದರೆ ಅರಣ್ಯದಿಂದ ಕೊಲ್ಲಿಗಳ ಮುಖಾಂತರ ಕೆರೆಗೆ ನೀರು ಆಗೋಗ್ತವೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಕಳೆದ ಒಂದು 10-15 ವರ್ಷಗಳ ಹಿಂದೆ ಏನಾಗಿದೆ ಅಂದರೆ ನಮ್ಮ ಆಂಧ್ರ ಭಾಗದ ಕೆಲವು ಬಂಡವಾಳಶಾಹಿ ರೈತರುಗಳು ಆ ಒಂದು ಏನು ನಮ್ಮ ಕಾಡಂಚಿನಿಂದ ಬರುವಂತಹ ಕೊಲ್ಲಿಗಳಿದೆ ಅಲ್ಲಿಗೆ ಅಡ್ಡಗಟ್ಟ ಹಾಕಿ ಅವರು ಅಲ್ಲೇ ಒಂದು ಕೆರೆಗಳನ್ನು ಮಾಡಿ ಅವರ ಒಂದು ಜಮೀನುಗಳಿಗೆ ಅಂತರ್ಜಲ ಜಾಸ್ತಿ ಆಗೋದಕ್ಕೋಸ್ಕರ ಕೆಲವು ಕೆರೆಗಳ ಕಟ್ಟೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಒಂದು ಹೋರಾಟ ಮಾಡಿ ಆ ಕಾಲುವೆಗಳನ್ನು ತೆರವುಗೊಳಿಸಿ ಈಗ ಯಾಕೆಂತಂದರೆ ನಮ್ಮ ಯಳಂದೂರು ತಾಲೂಕು 33 ಹಳ್ಳಿ, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಚಿಕ್ಕ ತಾಲೂಕು. 33 ಹಳ್ಳಿ ಇದ್ರೂ ಸಹ 33 ಕೆರೆಗಳು ಇದ್ದಾವೆ ಅಲ್ಲಿ. ಹಾಗಾಗಿ ಆ ಒಂದು ತೊಂದರೆ ನಮ್ಮ ಭಾಗದಲ್ಲಿ ಇತ್ತು ಸರ್. ಈಗ ನಾವು ಈ ಕೆರೆನ ನಿರ್ವಹಣೆ ಮಾಡೋದು ಹೇಗೆ? ಆಗ ನಾವು ಎಲ್ಲ ಚರ್ಚೆ ಮಾಡಿದಾಗ ಮೊದಲನೇದಾಗಿ ಕೆರೆಯಲ್ಲಿ ನೀರಿದ್ದರೆ ನಾವು ಕೆರೆಯನ್ನು ಸಂರಕ್ಷಣೆ ಮಾಡೋದು ಭಾಳ ಕಷ್ಟದ ಕೆಲಸ ಏನಲ್ಲ. ಹಾಗಾಗಿ ನಾವು ಅರಣ್ಯದಿಂದ ಬರುವಂತಹ ಕಾಲುವೆಗಳೇನಿದ್ದಾವೆ ಅವುಗಳನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಹೂಳೆತ್ತದಂಗೆ, ಯಾವುದೇ ರೈತರ ಅದಕ್ಕೆ ಅಡ್ಡಗಟ್ಟಿ ನೀರು ಬರದಂಗೆ ಅದನ್ನು ನಾವು ಕಾವಲು ಥರ ಕಾದುಕೊಂಡು ಅದನ್ನು ನಾವು ಆವಾಗವಾಗ ವರ್ಷಕ್ಕೊಂದ್ಸತ 6 ತಿಂಗಳಿಗೊಂದ್ಸತ ಅದನ್ನು ಕ್ಲೀನ್ ಮಾಡಿ ನೀರು ಬರೋ ಥರ ನೋಡ್ಕೊಳ್ಳೋದು. ಜೊತೆಗೆ ಆ ಕೆರೆಯ ಸುತ್ತ ಆದಾಯ ಮೂಲದ ತೆಂಗು ಅಥವಾ ಇನ್ನಿತರೆ ಗಿಡ ಸಸಿಗಳನ್ನು ನೆಟ್ಟು ಅದರ ಸುತ್ತಲೂ ಸಹ ನಮ್ಮ ಗ್ರಾಮದ ಸಹಕಾರ ಮತ್ತು ಪಂಚಾಯಿತಿ ಮತ್ತು ನರೇಗಾ ಯೋಜನೆಯಡಿ ಸುತ್ತಲೂ ಸಹ ಪೆನ್ಷನ್ ಹಾಕಿ ಆ ಕೆರೆಯನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಸರ್. ಹಾಗಾಗಿ ಈ ಮುಖಾಂತರ ನಾವು ಕೆರೆಯನ್ನು ನಿರ್ವಹಣೆ ಮಾಡೋದು ಅಂತ ಹೇಳಿ ನಾವು ಎಲ್ಲ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿದ್ದೀವಿ ಗ್ರಾಮಸ್ಥರೆಲ್ಲ. ಅದು ಕೆರೆ ಒಂದು ಇತಿಹಾಸವುಳ್ಳಂತಹ ಕೆರೆ. ಹಿಂದೆ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನವನ್ನು ಮಾಡಿದ್ರೆ ಅಲ್ಲಿ ಮುಂದಲ್ ನೀರು ಅಂತ ಹೇಳಿ ಆ ಕೆರೆಯಿಂದ ಮೊದಲು ನೀರ ತಂದು ನಂತರ ಹಬ್ಬವನ್ನು ಆಚರಣೆ ಮಾಡೋ ಒಂದು ಪದ್ಧತಿ ನಮ್ಮ ಗ್ರಾಮದಲ್ಲಿತ್ತು. ಈಗ ನಾವು ಕೆರೆಯನ್ನು ಹೂಳೆತ್ತದ ನಂತರ ಕಳೆದ ಹೂಳೆತ್ತದ ಒಂದು 15 ದಿನದಲ್ಲೇ ಅಲ್ಲಿಗೆ ಕೆರೆಗೆ ನೀರು ಬಂತು. ನೀರು ಬಂದ ತಕ್ಷಣ ಭಾಳ ಖುಷಿ ಆಯ್ತು. ಯಾಕೆಂದರೆ 20 ವರ್ಷಗಳಿಂದ ಅದು ಹೂಳು ತುಂಬಿಕೊಂಡಿತ್ತು. ಹೂಳು ತುಂಬಿಕೊಂಡಿದ್ದ ನಂತರ ಅದನ್ನು ನಾವು ನರೇಗಾ ಯೋಜನೆಯಡಿ ಅಥವಾ ಬೇರೆ ಯಾವುದೇ ಸರ್ಕಾರದ ಅನುದಾನ ಅಡಿ ನಾವು ಅದನ್ನು ಹೂಳೆತ್ತಕ್ಕಾಗಿರಲಿಲ್ಲ.
ಯಾಕೆಂತಂದರೆ ನಾವು ನರೇಗಾದಲ್ಲಿ ಮಾಡಿದಾಗ ನಾವು ಮಿಷನರಿಯನ್ನು ಬಳಸಂಗಿಲ್ಲ. ಹಾಗಾಗಿ ನಿಮ್ಮ ಒಂದು ಸಮಸ್ಯೆಯಿಂದ ಮಿಷನರಿ ಯೂಸ್ ಮಾಡಿ ಅಷ್ಟೊಂದು ಆಳವಾಗಿ ಹೂಳೆತ್ತೋದಕ್ಕೆ ನಾವು ಸರ್ಕಾರದ ಅನುದಾನದಡಿಯಲ್ಲಿ ಆಗ್ತಾ ಇರಲಿಲ್ಲ. ಹಾಗಾಗಿ ನಮಗೆ ಬಹಳ ತುಂಬ ಖುಷಿಯಾಗಿದೆ ಸರ್. ಈಗ ಆ ಒಂದು ಕೆರೆ ನಿರ್ವಹಣೆಯಿಂದ ನಮ್ಮ ಗ್ರಾಮ ಪಕ್ಕದಲ್ಲಿ ಗಂಗವಾಡಿ ಇದೆ, ಅದು ಸುತ್ತ ಕೆರೆ ಸುತ್ತನೂ ಸಹ 4 ಬೋರ್ವೆಲ್ಗಳಿವೆ. ಆ ಬೋರ್ವೆಲ್ 4 ಕುಡಿಯೋ ನೀರಿಗೆ ನಮಗೆ ಅಲ್ಲಿಂದ ವಾಟರ್ ಸಪ್ಲೈ ಆಗ್ತಾ ಇದೆ ಓವರ್ ಹೆಡ್ ಟ್ಯಾಂಕಿಗೆ. ಹಾಗಾಗಿ ಆ ಕೆರೆಗೆ ನೀರು ಬಂದನಿಂದ ಈ ಬೇಸಿಗೆ ಟೈಮಲ್ಲಿ ನೀರು ಅಂತರ್ಜಲ ಕಡಿಮೆಯಾಗಿ ಗ್ಯಾಪ್ ಹೊಡಿತಿತ್ತು. ಈ ಆ ಕೆರೆಯಿಂದ ಈಗ ನಮಗೆ ಒಳ್ಳೆ ಕುಡಿಯೋ ನೀರಿಗೆ ಬಹಳ ಅನುಕೂಲ ಆಗಿದೆ. ಹಾಗಾಗಿ ಕೆರೆಯ ನಿರ್ವಹಣೆಯನ್ನು ನಾವು ಗ್ರಾಮಸ್ಥರು ಭಾಳ ಮುಂದಿನ ದಿನಗಳಲ್ಲಿ ತುಂಬ, ಯಾಕೆಂತಂದರೆ ಲಕ್ಷಾಂತರ ಖರ್ಚು ಮಾಡಿ ನೀವು ಒಂದು ಸಂಸ್ಥೆಯಿಂದ ಅದನ್ನು ಹೂಳೆತ್ತಿದ್ದೀರಾ, ಅದನ್ನು ಕಾಪಾಡಬೇಕಾದ ಜವಾಬ್ದಾರಿ ನಮ್ಮ ಗ್ರಾಮದ್ದು. ಹಾಗೆ ಮುಂದಿನ ದಿನಗಳಲ್ಲಿ ಕೆರೆಯ ನಿರ್ವಹಣೆಯನ್ನು ಮಾಡ್ತೀವಿ. ನೀವು ರಾಜ್ಯಾದ್ಯಂತ ಈ ಒಂದು ನಮ್ಮೂರ ನಮ್ಮ ಕೆರೆ ಹೂಳೆತ್ತುವ ಮುಖಾಂತರ ನಮ್ಮ ರೈತರಿಗೆ ಒಂದು ಜೀವನಾಡಿ ಆಗಲಿ ಅಂತೇಳಿ ಪೂಜ್ಯಶ್ರೀಯಲ್ಲಿ ನಾನು ಮನವಿ ಮಾಡ್ಕೊಳ್ತಾ, ನನಗೆ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ತುಂಬ ಖುಷಿಯಾಗಿದೆ ಅಂತೇಳಿ ನಾನು ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಊರಿನ ಕೆರೆಯಲ್ಲಿ ನೀರಿದ್ರೆ ಜನ ಅದನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ. ಆ ನೀರಿನ ಬೆಲೆ ಊರಿಗೆ ಗೊತ್ತಿದೆ. ಬಾಬು ಅವರ ಮಾತು ಮಾರ್ಮಿಕ ಆಗಿದೆ. ಕರ್ನಾಟಕ ಸಂದರ್ಭದಲ್ಲಿ ಈ ವರ್ಷ ಚೆನ್ನಾಗಿ ಮಳೆ ಆಯಿತು. ಬಳ್ಳಾರಿ ಹತ್ರ ಕೂಡ್ಲಿಗಿಯ ಒಂದು ಹುಲಿ ಕೆರೆಯಲ್ಲಿ 60 ವರ್ಷದ ನಂತರ ಆ ಕೆರೆ ತುಂಬಿದೆ ಅಂತ ಮಾಹಿತಿ ಬರ್ತಾ ಇದೆ. 60 ವರ್ಷಗಳ ನಂತರ ಯೋಚನೆ ಮಾಡಿ, 3 ವರ್ಷಕ್ಕೆ ಮಳೆ ಬಂದು ತುಂಬುವ ಕೆರೆ ಒಂದ್ ಕಡೆ ಆದ್ರೆ ಎಷ್ಟೋ ಕಡೆ ಬರದ ಸ್ಥಿತಿ ಇದೆ. ದೊಡ್ಡ ದೊಡ್ಡ ಕೆರೆಗಳಿದ್ರು ಕೂಡ ನೀರು ಬರ್ತಾ ಇಲ್ಲ. ಇವತ್ತು ಅಕಾಲಿಕ ಮಳೆಯಿಂದಾದ್ರೂ ಆ ಕೆರೆ ತುಂಬಿಕೊಂಡು ನೀರು ಹಿಡಿಯುವಂತಹ ಅವಕಾಶಗಳು ಪ್ರಾಪ್ತ ಆಗ್ತಾ ಇದೆ. ಈ ಒಳ್ಳೆಯ ಮಾದರಿಗಳು ರಾಜ್ಯದೆಲ್ಲೆಡೆ, ಬೀದರ್ನ ತುದಿಯಿಂದ, ಯಳಂದೂರಿಂದ, ಈ ಕಡೆ ರಾಮದುರ್ಗದಿಂದ, ಕರಾವಳಿಯಿಂದ, ಎಲ್ಲ ಕಡೆ ಧಾರವಾಡ, ವಿಜಾಪುರ, ಎಲ್ಲ ಕಡೆಯಿಂದ ನಮಗೆ ಮಾದರಿಗಳಾಗಿ ಸಾಕಷ್ಟು ಸಿಗ್ತವೆ. ಹಳೆಯ ಕೆರೆಗಳನ್ನ ಇವತ್ತು ಧರ್ಮಸ್ಥಳದ ಕೆರೆಗಳು ಅಂತ ಹೇಳ್ತಾರೆ. ಎಷ್ಟು ಖುಷಿಯ ಸಂಗತಿ ಅಂದ್ರೆ 700-800 ಕೆರೆಗಳಾದಾಗ ಇಡೀ ಎಲ್ಲ ಜಿಲ್ಲೆಯ ಎಲ್ಲ ರಾಜ್ಯ ತಾಲೂಕುಗಳಲ್ಲಿ ಕೆರೆ ಇದೆ. ನಾನು ತೀರ್ಥಹಳ್ಳಿಯ ಚಂದ್ರಶೇಖರ್ ಅವರಲ್ಲಿ ಕೇಳೋಕೆ ಇಷ್ಟಪಡ್ತೀನಿ. ಈ ಒಳ್ಳೆಯ ಮಾದರಿ ಇದೆಯಲ್ಲ, ಇಷ್ಟು ಮಾದರಿ ಇದೆಯಲ್ಲ, ಈ ಮಾದರಿಗಳು ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಇನ್ನಷ್ಟು ವಿಸ್ತರಣೆ ಆಗಬೇಕು. ಎಲ್ಲ ಕೆರೆಗಳನ್ನು, ಸಂಪೂರ್ಣ ಕೆರೆಗಳನ್ನು ಧರ್ಮಸ್ಥಳ ಒಂದೇ ಹೂಳು ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರಾಜ್ಯದಲ್ಲಿ 39,000 ದೊಡ್ಡ ಕೆರೆಗಳಿದೆ. ಅಂಥದ್ರಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತ್ಯಂತ ದೊಡ್ಡ ಕೆಲಸವನ್ನ ಧರ್ಮಸ್ಥಳ ಸಂಸ್ಥೆ ಮಾಡಿದೆ. ಈ ಮಾದರಿಯ ಪಾಠ ಎಲ್ಲರಿಗೂ ತಲುಪಬೇಕು. ಆ ತಲುಪಬೇಕು ಅಂದ್ರೆ ಏನ್ ಮಾಡೋಕ್ ಸಾಧ್ಯ ಇದೆ? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತುಂಬಾ ಯಶಸ್ವಿಯಾಗಿ ಅನೇಕ ಕೆರೆಗಳನ್ನ ಮಾಡ್ತಾ ಇದೆ ಸರ್. ಇದು ಬರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದರಿಂದನೇ ಇಡೀ ರಾಜ್ಯದ ಎಲ್ಲ ಕೆರೆಗಳನ್ನ ಮಾಡೋದು, ಪುನಶ್ಚೇತನ ಮಾಡೋದು ಕಷ್ಟ ಸರ್. ಇದಕ್ಕೆ ನಮ್ಮ ಸರ್ಕಾರದಲ್ಲೂ ಕೂಡ ಅನೇಕ ಯೋಜನೆಗಳಿದೆ. ಬಟ್ ಸರ್ಕಾರದ ಅನೇಕ ಅನುದಾನದ ಕೊರತೆ, ಆ ಕಾರಣಗಳಿಂದ ಎಲ್ಲ ಕೆರೆಗಳು ಪುನಶ್ಚೇತನ ಆಗ್ತಾ ಇಲ್ಲ. ನರೇಗಾದಲ್ಲಿ ಪ್ರತಿ ವರ್ಷ ಅನೇಕ ಸುಮಾರು ಒಂದೊಂದು ಕೆರೆಗೆ 10 ಕೋಟಿಯಷ್ಟು ಖರ್ಚು ಮಾಡಿರುವಂಥ ಕೆರೆಗಳು ನಮ್ಮಲ್ಲಿ ಇದಾವೆ. ಬಟ್ ಆದರೂ ಕೂಡ ಅವು ಇದುವರೆಗೂ ಪುನಶ್ಚೇತನ ಕಂಡಿಲ್ಲ. ನರೇಗಾದಂಥ ಯೋಜನೆಯಿಂದ ಆಗ್ತಾ ಇಲ್ಲ. ಬಟ್ ಸರ್ಕಾರ ಇದಕ್ಕೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಪ್ರತಿಯೊಂದು ಕೆರೆಗಳಿಗೆ ಮಷಿನರಿಯನ್ನು ಬಳಸಿ, ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮತ್ತೆ ಜನರನ್ನ ಸಹಯೋಗದೊತ್ತಿಗೆ ಜೊತೆಗೆ ಏನು ಕೆರೆಗಳ ಪುನಶ್ಚೇತನ ಮಾಡ್ತಾ ಇದೆ, ಆ ಥರದ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದರೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಗೆ ಅಥವಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸರ್ಕಾರ ಜೊತೆಗೆ ಟೈಅಪ್ ಮಾಡಿಕೊಂಡು ಕೆರೆಗಳನ್ನು ಅಭಿವೃದ್ಧಿ ಪುನಶ್ಚೇತನಗೊಳಿಸುವಂಥ ಕೆಲಸವನ್ನು ಮಾಡಿದ್ರೆ ಎಲ್ಲ ಕೆರೆಗಳನ್ನು ಮಾದರಿಯಾಗಿ ನಿರ್ಮಾಣ ಮಾಡಬಹುದು ಸರ್. ಅವಾಗ ನೀರಿನ ಸಮಸ್ಯೆಗಳು ಅನ್ನೋದೇ ಉದ್ಭವ ಆಗೋದೇ ಇಲ್ಲ ಅನ್ನೋದು ನನ್ನ ಭಾವನೆ ಸರ್. ಧನ್ಯವಾದಗಳು ಚಂದ್ರಶೇಖರ್ ಅವರಿಗೆ. ನಮ್ಮ ಇನ್ನೋರು ಅಂತ ಚಂದ್ರಶೇಖರ್ ಇದ್ದಾರೆ, ಇವರು ಶಿಕಾರಿಪುರದ ಚಂದ್ರಶೇಖರ್ ಅವರು ಬಹುಶಃ ಈ ಒಳ್ಳೆಯ ಕೆರೆಯ ಮಾದರಿಗಳನ್ನು ನೋಡಿದ್ದಾರೆ. ಇದನ್ನು ಇನ್ನಷ್ಟು ಹಂಚಬೇಕು ಅನ್ನುವ ಕನಸುಗಳನ್ನು ಇಟ್ಕೊಂಡವರು. ಸರ್, ಇದನ್ನು ಏನ್ ಮಾಡಬಹುದು ಅಂತ ಅನ್ಸುತ್ತೆ? ಸರ್, ಈಗಾಗಲೇ ಈ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಒಂದು ಏನು ಈ ಕೆರೆಯ ಪುನಶ್ಚೇತನ ಮತ್ತು ಅಭಿವೃದ್ಧಿಯ ಕೆಲಸ ಏನು ನಡೀತಾ ಇದೆ, ಇಡೀ ಕರ್ನಾಟಕ ತುಂಬಾ ಕೂಡ ಹೆಸರುವಾಸಿ ಆಗಿದೆ. ಆದರೆ ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ಅದ್ಭುತವಾದ ಒಂದು ಕೆಲಸ ಆಗ್ತಾ ಇದೆ ಅಂದ್ರೆ ಅದು ಕೂಡ ಸರ್ಕಾರ ಕೂಡ ಈ ಕೆಲಸದ ಬಗ್ಗೆ ಗಮನ ಹರಿಸಬೇಕು. ಇನ್ನೊಂದು ನನ್ನ ಒಂದು
ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ, ಈಗ ಆಲ್ರೆಡಿ ಇವಾಗ ಕರ್ನಾಟಕದಲ್ಲಿ ಏನು ಒಂದು ಈ ಧರ್ಮಸ್ಥಳ ಕ್ಷೇತ್ರದಿಂದ ಒಂದು ಚಾರಿಟಬಲ್ ಟ್ರಸ್ಟ್ ಅಂತ ಏನು ಮಾಡ್ತಾ ಇದಾರಲ್ಲ, ಈ ಇರ್ತಕ್ಕಂಥ ಒಂದು ಪಾರದರ್ಶಕವಾದಂಥ ಒಂದು ಚಾರಿಟಬಲ್ ಟ್ರಸ್ಟಿಗೆ ಒಂದು ಸರ್ಕಾರ ಯಾಕೆ ಅನುದಾನ ಕೊಡಬಾರ್ದು? ಇಂಥ ಒಂದು ಚಿಕ್ಕದಾಗಿ ಒಂದು ಅನುದಾನ ಕೊಟ್ಟರೆ ಇಡೀ ಕರ್ನಾಟಕದಲ್ಲಿ ನೀರಿನ ಒಂದು ಬರ, ಒಂದು ರೈತರ ಕಣ್ಣೀರನ್ನು ಒರೆಸುವಂತ ಕೆಲಸ ಈ ಧರ್ಮಸ್ಥಳ ಕ್ಷೇತ್ರ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಏನು ನಮ್ಮ ಇವತ್ತು ಧರ್ಮಸ್ಥಳ ಕ್ಷೇತ್ರ ಇವತ್ತು ಏನು ಒಳ್ಳೆ ಕೆಲಸ ಮಾಡಿದೆ, ಕೆರೆ ಪುನಶ್ಚೇತನ ಮಾಡಿದೆ, ಅಭಿವೃದ್ಧಿ ಮಾಡಿದೆ, ಅದ್ರ ಜೊತೆಗೆ ನಮ್ಮ ಜವಾಬ್ದಾರಿ ಕೂಡ ತುಂಬಾ ಇದೆ. ಹಾಗಾಗಿ ನಾವು ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು, ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಅದು ನಿಮ್ಮೆಲ್ಲರ ಹೊಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಾನು ನೋಡಿದಾಗೆ ಕರ್ನಾಟಕದಲ್ಲಿ ನೋಡಿ, ಒಂದು ಯಾವ್ದಾದ್ರು ಸರ್ಕಾರ ಒಂದು 5 ಲಕ್ಷ ಅನುದಾನ ಬಿಡುಗಡೆ ಮಾಡ್ತು ಅಂದ್ರೆ ಅಲ್ಲಿ 100/100 ಎಷ್ಟೋ ಒಂದು ಮಾನದಂಡ ಇರುತ್ತೆ, ಒಂದು ಡೆಪ್ ತೆಗೆದ್ಬಿಟ್ಟು ಹೋಗ್ತಾರೆ. ಬಟ್ ಅದು ಕೆಲಸ ಆಗಿದೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಆದ್ರೆ ಇವತ್ತು ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಅದ್ಭುತವಾದ ಕೆಲಸ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಕೂಡ ಕರ್ನಾಟಕ ಸರ್ಕಾರ ಇದನ್ನು ಗಮನ ಹರಿಸಬೇಕು. ಅದೇ ರೀತಿಯಾಗಿ ಏನಾದ್ರೂ ಇವಾಗ ಪೂಜ್ಯ ಗುರುಗಳು ಕೂಡ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕಾರ ಮಾಡಿದ್ದಾರೆ. ಅದು ನಮ್ಮ ಕರ್ನಾಟಕದಲ್ಲ, ಇಡೀ ಭಾರತದ ಒಂದು ಭಕ್ತಿಪೂರ್ವಕವಾದ ಒಂದು ಕೀರ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಏನಾದ್ರೂ ಮಾಡಿ ನಮ್ಮ ಈ ಚಾರಿಟಬಲ್ ಟ್ರಸ್ಟಿಗೆ, ಪಾರದರ್ಶಕವಾಗಿರ್ತಕ್ಕಂಥ ಒಂದು ಚಾರಿಟಬಲ್ ಟ್ರಸ್ಟಿಗೆ ಒಂದು ಅನುದಾನ ಬಿಡುಗಡೆ ಮಾಡಬೇಕು. ಕರ್ನಾಟಕದ ಪ್ರತಿಯೊಂದು ಕೆರೆ ಕೂಡ ಅಭಿವೃದ್ಧಿ ಆಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಒಂದು ಕೆರೆ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಹಣ ಖರ್ಚಾಗುತ್ತೆ? ದೊಡ್ಡ ಪ್ರಶ್ನೆ ಇದೆ. 1 ಕ್ಯೂಬಿಕ್ ಮೀಟರ್ ಹೂಳನ್ನ ತೆಗೆದು 1 ಕಿಲೋಮೀಟರ್ ದೂರ ಸಾಗಿಸೋದಕ್ಕೆ ಇಂಜಿನಿಯರ್ ಹೇಳ್ತಾರೆ ಇಷ್ಟೇ ಸಾಕು, 35-40 ರೂಪಾಯಿ ಮಾತ್ರ ಬರುತ್ತೆ ಅಂತ ಹೇಳಿದಾಗ, 30 ರೂಪಾಯಿ ಮಾತ್ರ ಬರುತ್ತೆ ಅಂತ ಹೇಳಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ಈ ಮಾತನ್ನು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ನಂಬಲೇಬೇಕಾದಂತಹ ಸಾಧ್ಯತೆಗಳು ಸಾಕಾರಗೊಂಡಿದೆ. ಧರ್ಮಸ್ಥಳ ಸಂಸ್ಥೆ ಕೆರೆ ಆರಂಭಿಸಿದ ಹೊಸರಲ್ಲಿ ನಾವು ಸ್ಕೋರ್ ಕೇಳ್ತಾ ಇದ್ವಿ, ಸರ್ ಈ ವರ್ಷ ಎಷ್ಟು ಕೆರೆ ಮಾಡಿದ್ರಿ ಅಂತ. ಸರ್ 16 ಕೆರೆ, 6 ಕೆರೆ, 26 ಕೆರೆ, 32 ಕೆರೆ, ಹೀಗೆ ನಾವು ಕೇಳ್ತಾ ಬಂದು ಇವತ್ತು 800ನೇ ಕೆರೆ ಉದ್ಘಾಟನೆ ಆಗಿದೆ. ಇನ್ನೇನು 1000ಕ್ಕೆ ದೂರ ಇಲ್ಲ, 1000 ಕೆರೆಗಳು ಹತ್ರ ಇದೆ. ನೋಡಿ, ಆರಂಭಿಸಿದ ಒಂದು ಸಣ್ಣದಾಗಿ ಆರಂಭಿಸಿದ ಕೆಲಸ ಎಷ್ಟು ಅಚ್ಚುಕಟ್ಟಾದ ಮಾದರಿಯಾಗಿ ಜನಮನದಲ್ಲಿ ದೊಡ್ಡ ಜಾಗೃತಿಯನ್ನ ಮೂಡಿಸಿದೆ. ನಾವೆಲ್ಲ ಎಷ್ಟೋ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಕೆರೆಯ ಹೂಳಿಗಿಂತ ಮೊದಲು ತಲೆಯ ಹೂಳು ತೆಗಿಬೇಕು ಅಂತ. ಕೆರೆಯ ಹೂಳಿಗಿಂತ ಮೊದಲು ತಲೆಯ ಹೂಳು ತೆಗಿಬೇಕು ಅಂತ ಧರ್ಮಸ್ಥಳ ಸಂಸ್ಥೆಯ ಕಾರ್ಯಕರ್ತರು ತಮ್ಮ ಯೋಜನೆಯ ಮೂಲಕ ದೊಡ್ಡ ಪ್ರಯತ್ನವನ್ನ ಮಾಡ್ತಾರೆ. ನಮಗೆ ಗೊತ್ತಿರಲಿಲ್ಲ ಆರಂಭದಲ್ಲಿ ಇದು ಇಷ್ಟು ವಿಸ್ತಾರ ಆಗುತ್ತೆ, ಬರಗಾಲ ನಿಮಿತ್ತವಾಗಿ ಈ ಕೆರೆ ಕೆಲಸ ಆರಂಭ ಆಗಿದೆ ಅಷ್ಟೇ ತಿಳ್ಕೊಂಡಿದ್ವಿ. ಇನ್ನು ಮುಂದೆ ಭವಿಷ್ಯದ ಯೋಜನೆಗಳು ಏನಿದೆ ಅನ್ನೋ ಒಂದು ಕುತೂಹಲ ಇದ್ದೇ ಇದೆ ನಮಗೆ. ಈ ನಮ್ಮೂರ ನಮ್ಮ ಕೆರೆಯ ಭವಿಷ್ಯದ ಯೋಜನೆಗಳೇನು? ನಮ್ಮ ಜೊತೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅದನ್ನ ವಿವರಿಸಬೇಕು ಅಂತ ಕೇಳ್ಕೊತೀನಿ. ಈ ಸಂವಾದ ಕಾರ್ಯಕ್ರಮನ ಬಹಳ ಚೆನ್ನಾಗಿ ನೀವು ಮಾಡಿದ್ರಿ. ಎಲ್ಲರನ್ನ ಅವರವರಿಗೆ ಸಂಬಂಧಪಟ್ಟ ವಿಷಯಗಳನ್ನ ಒಳ್ಳೆಯ ಹೂರಣವನ್ನೇ ನೀವು ನಮ್ಮ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಕೊಟ್ಟಿದ್ರಿ. ಒಂದೆರಡು ವಿಚಾರಗಳನ್ನ ನಾನು ಈ ಸಂವಾದದಲ್ಲಿ ಮುಖ್ಯವಾಗಿ ಮಂಡಿಸಬೇಕಾಗಿರ್ತಕ್ಕಂಥದ್ದು ನಾನು ಮೆನ್ಷನ್ ಮಾಡ್ತೇನೆ. ಒಂದು, ಈ ನಮ್ಮೂರು ನಮ್ಮ ಕೆರೆ ಈಗಾಗಲೇ ಪರೋಕ್ಷವಾಗಿ ತಿಳಿಸಿದ್ದಾರೆ, ತುಂಬಾ ಲೋ ಬಜೆಟ್ ಕಾಮಗಾರಿ, ಅತಿ ಕಡಿಮೆ ವೆಚ್ಚದಲ್ಲಿ ಆಗ್ತಕ್ಕಂಥದ್ದು. ಇದರ ಹಿನ್ನೆಲೆ ಏನಿದೆ ಅಂದ್ರೆ ಪಾರದರ್ಶಕತೆ ಅನ್ನೋದನ್ನ ಬಹಳ ಮುಖ್ಯವಾಗಿ ಹೇಳಿದ್ರು. ಇದರ ಬಗ್ಗೆ ನಾನು ನಿಮ್ಮಲ್ಲಿ ತಿಳಿಸ್ಬೇಕಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪೂಜ್ಯರು ಒಂದು ಚಾರಿಟೇಬಲ್ ಟ್ರಸ್ಟ್ ಆಗಿ ಮಾಡಿದ್ದಾರೆ. ನಾವೊಂದು ಟ್ರಸ್ಟ್ ಆಕ್ಟ್ ಅಲ್ಲಿ ನೋಂದಾವಣೆ ಆಗಿದ್ದೇವೆ, ಚಾರಿಟೇಬಲ್ ಟ್ರಸ್ಟ್. ಚಾರಿಟೇಬಲ್ ಟ್ರಸ್ಟ್ ನ ಮೂಲ ತತ್ವ ಹೇಳುತ್ತೆ, ಈ ಸಂಸ್ಥೆಗೆ ಏನೇ ಆದಾಯ ಬಂದ್ರೆ ಆ ಆದಾಯ ಕೇವಲ ಸಂಸ್ಥೆಯ ಖರ್ಚು ವೆಚ್ಚಗಳಿಗೆ, ಸುಸ್ಥಿರತೆಗೆ ಮಾತ್ರ ಬಳಸಬೇಕು. ಏನಾದ್ರೂ ಮಿಗತೆ ಉಳಿದ್ರೆ ಅದನ್ನ ಪುನಃ ಸಮಾಜಕ್ಕೆ, ಸಮಾಜದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಳಸಬೇಕು. ಯಾವುದೇ ಕಾರಣಕ್ಕೆ ಸಂಸ್ಥೆಯನ್ನ ಪ್ರಾರಂಭಿಸಿದ ಪ್ರವರ್ತಕರಿಗಾಗ್ಲಿ, ಸಂಸ್ಥಾಪಕರಿಗಾಗ್ಲಿ, ಟ್ರಸ್ಟಿಗಳಿಗಾಗ್ಲಿ ಹೋಗುವಂತಿಲ್ಲ. ಸೊ ಈ ದೃಷ್ಟಿಕೋನದಲ್ಲಿ ಇದು ಒಂದು ಯಾವ ರೀತಿಯ ಲಾಭ ಮಾಡ್ತಕ್ಕಂಥ ಉದ್ದೇಶ ಇಲ್ಲ, ಅಗತ್ಯನೂ ಇಲ್ಲ.
ಕೇವಲ ಸಮಾಜದ ಸೇವೆಗಾಗಿ ಪೂಜ್ಯರು ಈ ಸಂಸ್ಥೆಯನ್ನ ಪ್ರಾರಂಭಿಸಿದ್ದಾರೆ, ಸಮಾಜಕ್ಕಾಗಿ ಇದನ್ನ ಸೇವೆಗೆ ನೀಡಿದ್ದಾರೆ. ಹಾಗಿರೋದ್ರಿಂದ ನಮ್ಮ ಎಲ್ಲ ಅಧಿಕಾರಿಗಳು ಎಲ್ಲ ವಿಚಾರದಲ್ಲೂ ಬಹಳಷ್ಟು ಮುಂಜಾಗ್ರತೆಯನ್ನು ವಹಿಸ್ತಾರೆ. ಖರ್ಚು ವೆಚ್ಚಗಳಿಗೆ ಸರಿಯಾದ ಲೆಕ್ಕಾಚಾರವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡಿ ಯಾವುದೇ ವೆಚ್ಚಗಳಿದ್ರು ಅದನ್ನ ನೋಡ್ಕೊಳ್ತಾರೆ. ಧರ್ಮಸ್ಥಳ ಅಂದಾಗ ಯಾವುದೇ ಸೇವೆಯನ್ನ ಕೊಡ್ಲಿಕ್ಕೆ, ಈಗ ಯಾವುದೇ ಕೆಲಸ ಮಾಡ್ಬೇಕಂದ್ರೆ ನಮ್ಮಿಂದ ಮಾತ್ರ ಆಗಲ್ಲ, ಅದಕ್ಕೆ ಹಿಟಾಚಿ ಬೇಕು, ಬೇರೆ 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 ಖರ್ಚು ವೆಚ್ಚಗಳಿರುತ್ತೆ. ಆ ರೀತಿಯ ಬೇರೆ ಸೇವೆಗಳು ಕೊಡೋರು ಕೂಡ ಧರ್ಮಸ್ಥಳದ ಕಾಮಗಾರಿ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ರಿ ಅನ್ನುವ ದೃಷ್ಟಿಕೋನದಲ್ಲಿ ಅವರು ಕೂಡ ಸೇವೆ ಅನ್ನುವ ದೃಷ್ಟಿಕೋನದಲ್ಲಿ ಅವ್ರನ್ನ ತೊಡಗಿಸ್ಕೊಳ್ತಾರೆ. ಯಾವುದೇ ಹೆಚ್ಚು ಲಾಭ ಇಲ್ಲದೆ ಕಡಿಮೆ ಬೆಲೆಗೆ ನಮ್ಗೆ ಒಪ್ಕೊಳ್ತಾರೆ. ಗ್ರಾಮಸ್ಥರ ಗ್ರಾಮ ಸಮಿತಿಯ ಇನ್ವಾಲ್ವ್ಮೆಂಟ್ ಒಂದಿಗೆ ಹೂಳಿನ ಸಾಗಾಟದ ಖರ್ಚು ನಮ್ಗೆ ಆಗೋದಿಲ್ಲ, ಯಾವುದೇ ಇತರೆ ಖರ್ಚು ವೆಚ್ಚಗಳು ಇರೋದಿಲ್ಲ. ನಮ್ಮ ಕಾರ್ಯಕರ್ತರು ಒಂದು ಚಹಾವನ್ನು ಕೂಡ ಬೇರೆ ಕಡೆ ಪಡೆಯೋದಿಲ್ಲ. ಅಷ್ಟರ ಮಟ್ಟಿಗೆ ಪಾರದರ್ಶಕತೆ, ಶಿಸ್ತಿನ ಸಂಸ್ಥೆ ನಮ್ದಾಗಿದೆ, ಜನರ ಸೇವೆಗಾಗಿ ಇರ್ತಕ್ಕಂಥದ್ದು. ಕೆರೆ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ದೊಡ್ಡ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು, ಶಾಸಕರು ಬಹಳ ಹೆಮ್ಮೆಯಿಂದ ಖುಷಿಯಲ್ಲಿ ಹೇಳ್ತಾರೆ, ಇದು ನಮ್ಮ ಪ್ರಾಜೆಕ್ಟ್ ಆದ್ರೆ ನಾವೊಂದು ಎಷ್ಟು ಆಗಿದೆ, ಇದು 20 ಲಕ್ಷ ಆಗಿದೆ ಅಂದಾಗ ಆಶ್ಚರ್ಯ ಪಡ್ತಾರೆ. ಇದು 20 ಲಕ್ಷ ನಮ್ಗೆ ಕೇವಲ ಬದುಗೆ ಬೇಕಾಗುತ್ತೆ ಅಥವಾ ಯಾವುದೋ ಒಂದು ಕಾಮಗಾರಿಗೆ ಬೇಕಾಗುತ್ತೆ ಅನ್ನುವ ದೃಷ್ಟಿಕೋನದಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ಆದಷ್ಟು ಖರ್ಚು ವೆಚ್ಚಗಳನ್ನು ನಾವು ಹಿಡಿತವನ್ನ ಸಾಧಿಸಿ ಬಹಳ ಪರಿಣಾಮಕಾರಿಯಾಗಿ ನೋಡ್ತಕ್ಕಂಥದ್ದು. ಎರಡನೇ ವಿಚಾರ, ಈ ನಮ್ಮೂರು ನಮ್ಮ ಕೆರೆಯ ಕಾರ್ಯಕ್ರಮದಲ್ಲಿ ನಾವು ನಿರಂತರತೆಯನ್ನ ಸಾಧಿಸ್ತಕ್ಕಂಥದ್ದು ಬಹಳ ಮುಖ್ಯ. ಒಂದು ಕೆರೆಯನ್ನ ಹೂಳನ್ನ ತೆಗೆದು ಪುನಶ್ಚೇತನ ಮಾಡಿ ಅಲ್ಲಿಗೆ ಬಿಡ್ತಕ್ಕಂಥದ್ದಲ್ಲ. ಒಂದು ಸಮಿತಿ ಅದನ್ನ ಶಾಶ್ವತವಾಗಿ ನಿರ್ವಹಣೆ ಮಾಡ್ಕೊಂಡು ಹಾಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತೇವೆ. ಆ ಕೆರೆಯನ್ನ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡ್ತಕ್ಕಂಥದ್ದು, ಗ್ರಾಮಕ್ಕೆ ಹಸ್ತಾಂತರ ಮಾಡ್ತಕ್ಕಂಥದ್ದು. ಆ ಕೆರೆಗೆ ನೀರು ಎಲ್ಲಿಂದ ಬರುತ್ತೆ, ಒಳಹರಿವಿರುತ್ತೆ, ಅದನ್ನು ಕೂಡ ನಾವು ಪುನಶ್ಚೇತನಗೊಳಿಸ್ತೇವೆ. ಪ್ರತಿ ಮಳೆಗಾಲದಲ್ಲಿ ಆ ನೀರು ಬರ್ಬೇಕು. ನೀರು ಬರಲಿಲ್ಲ ಅಂದ್ರೆ ಕೆರೆಗೆ ಅರ್ಥನೇ ಇರೋದಿಲ್ಲ. ಒಳಹರಿವಿನ ಬಗ್ಗೆ ಜಾಗ್ರತೆ ಮಾಡ್ತೇವೆ, ಪೋಲಾಗದನ್ನ ಜಾಗ್ರತೆ ಮಾಡ್ತೇವೆ. ಒತ್ತುವರಿಯನ್ನ ನಾವು ಬಿಡಿಸ್ತಕ್ಕಂಥದ್ದು ಒಂದು ವಿಷಯವನ್ನು ನಿಮ್ಗೆ ಹೇಳ್ಬೇಕು. ಇಲ್ಲಿಯವರೆಗೆ 305 ಎಕರೆ ಒತ್ತುವರಿ ಜಾಗವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತೇಳಿ ಬಹಳ ಸ್ವಯಂ ಪ್ರೇರಿತರಾಗಿ ಜನರು ಬಿಟ್ಟುಕೊಟ್ಟಿದ್ದಾರೆ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, IIM, ಇಂಡಿಯಾದ್ದು ಗ್ಲೋಬಲ್ ಲೆವೆಲಲ್ಲೇ ಒಂದು ಟಾಪ್ ಬಿಸ್ನೆಸ್ ಸ್ಕೂಲ್, IIM ಬೆಂಗಳೂರಿನಲ್ಲಿ ನಾನು ಪ್ರೊಫೆಸರ್ ಮತ್ತೆ ಎಕ್ಸ್ಪರ್ಟ್ಸ್ಗಳಿಗೆ ಒಂದು ಸೆಷನ್ನಲ್ಲಿ ನಾನು ನಮ್ಮೂರು ನಮ್ಮ ಕೆರೆ ಬಗ್ಗೆ ಮಾತಾಡ್ತಿದ್ದೆ. ಸೆಷನ್ ಇತ್ತು. ಆಗ ಅಲ್ಲಿ ಬೆಂಗಳೂರಿನ ಎಕ್ಸ್ಪರ್ಟ್, ಆರ್ಟ್ ಆಫ್ ಲಿವಿಂಗ್, ಬೇರೆ ಬೇರೆ ಸಂಸ್ಥೆಗಳು ಭಾಗವಹಿಸಿದ್ರು. ಅವರು ಕೂಡಲೇ ಕೇಳಿದ್ದು, ದಯವಿಟ್ಟು ನೀವು ಬೆಂಗಳೂರಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡಿ. ಯಾಕಂದ್ರೆ ನಿಮ್ಗೆ ಹೇಳ್ಬೇಕಾಗಿಲ್ಲ, ಬೆಂಗಳೂರು ಹಿಂದೆ ಕೆರೆಯ ಊರೇ ಆಗಿತ್ತು. ಇಡೀ ಬೆಂಗಳೂರಲ್ಲಿ ಎಷ್ಟೋ 100 ಕೆರೆಗಳಿತ್ತು. ಇವತ್ತದು ಅಪಾರ್ಟ್ಮೆಂಟ್ ಆಗಿದೆ, ಇಂಡಸ್ಟ್ರಿ ಆಗಿದೆ, ಏನೇನೆಲ್ಲ ಆಗಿ ಹೋಗಿದೆ. ಹಾಗಾಗಿ ಅಷ್ಟು ಒತ್ತುವರಿ ನಾವು ಬಿಡಿಸಿಕೊಟ್ಟಿದ್ದ ಅಂದಾಗ ಅವ್ರು ಬಹಳ ಸಂತೋಷದಿಂದ ನೀವು ಬೆಂಗಳೂರಿಗೆ ಬನ್ನಿ, ನಮ್ಮ ಒತ್ತುವರಿ ಎಲ್ಲ ಬಿಟ್ಟು ಅಲ್ಲಿ ಕೆರೆ ಪುನಃ ಸ್ಥಾಪನೆ ಆಗ್ಲಿ ಅನ್ನೋ ಒಂದು ಮಾತನ್ನ ಹೇಳಿದ್ ನನಗೆ ನೆನಪು ಬರುತ್ತೆ. ಯಾಕಂದ್ರೆ ಧರ್ಮಸ್ಥಳ ಪೂಜ್ಯರು ಅಂದಾಗ ಯಾವುದೇ ಪಕ್ಷಗಳು ಬರೋದಿಲ್ಲ, ಊರಿನ ಗುಂಪುಗಾರಿಕೆ ಬರೋದಿಲ್ಲ, ರಾಜಕೀಯ ಬರೋದಿಲ್ಲ. ಎಲ್ಲರೂ ಒಳ್ಳೆ ಕೆಲಸ ಅಂತೇಳಿ ಸ್ವಯಂ ಪ್ರೇರಿತರಾಗಿ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ, ಬಿಟ್ಟು ಕೊಡ್ತಾರೆ. ಎಲ್ಲ ರೀತಿಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇರುತ್ತೆ. ಈ ಕೆರೆಯ ಬದುಗಳಲ್ಲಿ ಗಿಡಗಳ ನಾಟಿ ಮಾಡ್ಬೇಕಂತ ಮಾತೃಶ್ರೀ ಅಮ್ಮನವರು ನಮ್ಗೆ ಮಾರ್ಗದರ್ಶನ ಕೊಟ್ಟರು. ಬಹಳ ಒಂದು ದೊಡ್ಡ ಅದು ಒಂದು ಪರಿವರ್ತನೆ ಆಯ್ತು. ಯಾಕಂದ್ರೆ ನಮ್ಮ ಕೆರೆಗಳ ಕೆಲವು ವಿಸ್ತೀರ್ಣವನ್ನ ನೀವು ಕೇಳಿದ್ರೆ 30-40, ಇವತ್ತು 30 ಎಕರೆ ಕೆರೆಯನ್ನ ಪುನಶ್ಚೇತನ ಮಾಡಿದವರು ಬಂದಿದ್ರು ಸಮಿತಿಯವರು. 50 ಎಕರೆ ಕೆರೆಯನ್ನು ಪುನಶ್ಚೇತನ ಮಾಡಿದ್ದು ಕೂಡ ಇದೆ. 50 ಎಕರೆಯ ಸುತ್ತ ವಿಸ್ತೀರ್ಣದಲ್ಲಿ ಎಷ್ಟು ಗಿಡಗಳನ್ನ ನಾಟಿ ಮಾಡ್ಬೋದು. ನಮ್ಮಲ್ಲಿ ಸಾಮಾಜಿಕ ಅರಣ್ಯ ಕಾರ್ಯಕ್ರಮವೂ ಇದೆ, ಹಣ್ಣಿನ ಗಿಡಗಳನ್ನ ನಾಟಿ ಮಾಡ್ತಕ್ಕಂಥ ಪೂಜ್ಯರ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಇದೆ. ಕೆರೆಯ ಸುತ್ತ ಗಿಡಗಳನ್ನ ನಾಟಿ ಮಾಡ್ತೇವೆ. ಅಂದ್ರೆ ಅದು ಭೂಮಿಯನ್ನು ಕೂಡ ಸವಕಳಿ ಆಗದೆ ಇರುವ ಹಾಗೆ ಅದನ್ನ ಕಾಪಾಡುತ್ತೆ, ಹಸಿರು ಕೂಡ ಬರುತ್ತೆ. ಒಂದು ವಾಕಿಂಗ್ ಟ್ರ್ಯಾಕ್ ಅನ್ನ ಮಾಡ್ತೇವೆ, ಕೆಲವು ಕಡೆ ಫೆನ್ಸಿಂಗ್ ಮಾಡ್ತೇವೆ, ಕೆಲವು ಕಡೆ ಕುಡಿಲಿಕ್ಕೆ ಯೋಗ್ಯವಾದ ನೀರಿದ್ರು ಆ ನೀರು ಅನಿವಾರ್ಯವಾಗಿ ಜಾನುವಾರುಗಳಿಗೂ ಬೇರೆ ಅಗತ್ಯಗಳಿಗೂ ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಒಂದು ವಿಭಾಗವನ್ನೇ ಬೇರೆ ಮಾಡ್ತೇವೆ, ಪ್ರಾಣಿಗಳಿಗೆ ಬೇರೆ ಬಳಸ್ಕೊಳ್ಳಿಕ್ ಮಾಡಿ, ಇದು ಕುಡಿಯುವಿಗೆ. ಒಟ್ಟಿನಲ್ಲಿ ಅತ್ಯಂತ ಶುದ್ಧತೆಯನ್ನ, ಸ್ವಚ್ಛತೆಯನ್ನ, ನಿರ್ವಹಣೆಯನ್ನ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ನಮ್ಮೂರು ನಮ್ಮ ಕೆರೆಯಲ್ಲಿ ಕೊಡ್ತೇವೆ. ಒಟ್ಟಿನಲ್ಲಿ ಇಲ್ಲಿ ಅನೇಕರು ಮಂಡನೆ ಮಾಡಿದ ಹಾಗೆ ಇದು ಒಂದು ಖಂಡಿತ ಮಾದರಿ ಕಾರ್ಯಕ್ರಮ. ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾದರಿಯಾಗಿದೆ. ಸರ್ಕಾರಕ್ಕೆ ಆಗ್ಲಿ, ಯಾವ NGO ಆಗ್ಲಿ, ಬೇರೆಯವರಿಗೆ
ಒಂದು ಮಾದರಿ ಕಾರ್ಯಕ್ರಮವನ್ನ ಪೂಜ್ಯರು ಮಾಡಿ ತೋರಿಸಿದಾಗ ಅವರು ಬಹಳ ಧನಾತ್ಮಕವಾಗಿ ಸರ್ಕಾರದವರು ಆ ಕಾರ್ಯಕ್ರಮ ತೆಗೆದುಕೊಂಡಿದ್ದಾರೆ. ನಮ್ಮ ಶುದ್ಧಗಂಗಾ ಘಟಕವನ್ನ ಕರ್ನಾಟಕ ಸರ್ಕಾರ ಅತ್ಯಂತ ಗೌರವಯುತವಾಗಿ ಅವರು ಆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಸರ್ಕಾರದ ಜೊತೆ ನಾವು ಹೆಜ್ಜೆ ಇಡುವ ಒಂದು ಸೇವೆಯ ಸಂಸ್ಥೆ. ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಜನರ ಸೇವೆಗಾಗಿ ಸರ್ಕಾರ ಇರ್ತಕ್ಕಂಥದ್ದು. ಎಲ್ಲೆಲ್ಲಿ ಅವರಿಗೆ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಜೊತೆಗೆ ಒಂದು ಹೆಜ್ಜೆಯನ್ನಿಟ್ಟು ಸೇವೆ ಮಾಡ್ತಕ್ಕಂಥ ಸಂಸ್ಥೆ ನಾವಾಗಿದ್ದೇವೆ. ಕೊನೆಯದಾಗಿ ನೀವು ಕೇಳಿದ್ರಿ ಮುಂದಿನ ಯೋಜನೆಗಳು ಏನು ಅಂತ. ಪೂಜ್ಯರ ಯೋಜನೆಗಳು ಬಹಳ ವಿಶಾಲ, ಬಹಳ ದೊಡ್ಡದಾಗಿದೆ. ನಾವು ನಿನ್ನೆ ಪೂಜ್ಯರಿಗೆ ಅಮ್ಮನವರಲ್ಲಿ 800 ಕೆರೆ ಆಗಿದೆ ಅಂದಾಗ ಅವರಲ್ಲಿ ಬಂದ ಮೊದಲ ಪ್ರಶ್ನೆ 1,000 ಕೆರೆಯನ್ನು ಯಾವಾಗ ಮಾಡ್ತೀರಿ? ಇದು ಪೂಜ್ಯರ ಯೋಚನೆ, ದೂರದೃಷ್ಟಿತ್ವ, ಆ ಸೇವಾ ತುಡಿತ ಅಂತ ನಾನು ನಿಮ್ಗೆ ಹೇಳ್ಬೋದು. 1,000 ಕೆರೆಯ ಟಾರ್ಗೆಟ್ ಅನ್ನ ಕೆಲವೇ ತಿಂಗಳುಗಳಲ್ಲಿ ನಾವು ತಲುಪ್ತೇವೆ. ಆ ಒಂದು ಐತಿಹಾಸಿಕ ಮೈಲುಗಲ್ಲನ್ನು ತಲುಪ್ತೇವೆ. ಈ ವರ್ಷ ನಾವೊಂದು ವಿನೂತನ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಪೂಜ್ಯರ ಮಾರ್ಗದರ್ಶನದಲ್ಲಿ ನಮ್ಮೂರು ನಮ್ಮ ಕೆರೆ ಜನರಿಗಾಗಿರ್ತಕ್ಕಂಥದ್ದು. ಬನ್ನೇರುಘಟ್ಟದ ಅಭಯಾರಣ್ಯದಲ್ಲಿ ಅರಣ್ಯದ ಒಳಗೆ ಒಂದು ಕೆರೆ ಇತ್ತು. ಅದು ಕೂಡ ಹೂಳು ತುಂಬಿ ನೀರು ಸಾಕಷ್ಟು ಸಂಗ್ರಹ ಆಗದೆ ಪ್ರಾಣಿಗಳಿಗೆ ನೀರಿಲ್ಲ ಅನ್ನೋದು ಗಮನಕ್ಕೆ ಬಂತು. ಹಾಗಾಗಿ ನಮ್ಮೂರು ನಮ್ಮ ಕೆರೆ ಹೇಗಿದೆಯೋ ಅದೇ ರೀತಿಯಲ್ಲಿ ನಮ್ಮ ಕಾಡು ನಮ್ಮ ಕೆರೆ ಅನ್ನುವ ದೃಷ್ಟಿಕೋನದಲ್ಲಿ ಪ್ರಾಣಿ ಪಕ್ಷಿ ಸಂಕುಲಕ್ಕೂ ಕೂಡ ಪ್ರಥಮ ಕೆರೆಯನ್ನ ನಾವು ಪುನಶ್ಚೇತನಗೊಳಿಸಿದ್ದೇವೆ. ಅಲ್ಲಿ ನಾವು ಯಾವುದೇ ಸಮಿತಿ ಮಾಡಿಲ್ಲ, ಯಾಕಂದ್ರೆ ಪ್ರಾಣಿ ಪಕ್ಷಿಗಳನ್ನೇ ನಾವು ಸಮಿತಿಯಲ್ಲಿ ಸೇರಿಸ್ಕೊಳ್ಬೇಕು ಒಂದು ವೇಳೆ ಮಾಡೋದಾದ್ರೆ, ಯಾಕಂದ್ರೆ ಅದು ಅವರ ಪ್ರಾಪರ್ಟಿ, ಗ್ರಾಮದ್ದಲ್ಲ. ನಾವೇ ಎಲ್ಲ ಉಸ್ತುವಾರಿಯನ್ನು ವಹಿಸ್ಕೊಂಡು, ನಮ್ಗೆ ಅರಣ್ಯ ಇಲಾಖೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ, ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅರಣ್ಯದ ಒಳಗೆ ಇರ್ತಕ್ಕಂಥ ಕೆರೆಯನ್ನ ಪ್ರಥಮವಾಗಿ ನಮ್ಮ ಅಭಯಾರಣ್ಯದಲ್ಲಿ ಮಾಡಿದ್ದೇವೆ, ಬಂಡೀಪುರ ಅಭಯಾರಣ್ಯದಲ್ಲಿ ಮಾಡಿದ್ದೇವೆ. ಬಹಳ ಅತ್ಯುತ್ತಮವಾದ ಕೆರೆ ಅದು ಮೂಡಿ ಬಂದಿದೆ. ನಾವು ಹಿಟಾಚಿಯಲ್ಲಿ ಕೆಲಸ ಮಾಡ್ತಿರುವಾಗ ಈ ಕಡೆಯಿಂದ ಆನೆ ಬಂದು ಆ ಕೆರೆಯಲ್ಲಿ ನೀರು ಕುಡಿದಿರ್ತಕ್ಕಂಥ ಒಂದು ಬಹಳ ಅಪರೂಪದ ದೃಶ್ಯಾವಳಿ ಇದೆ, ನಮ್ಮಲ್ಲಿ ಕ್ಯಾಪ್ಚರ್ ಮಾಡಿದ್ದೇವೆ ಅದನ್ನ. ಮಾತೃಶ್ರೀ ಅಮ್ಮನವರು ಈ ರೀತಿಯ ನಮ್ಮ ಕಾಡು ನಮ್ಮ ಕೆರೆಯನ್ನು ಜಾಸ್ತಿ ಮಾಡಿ ಅನ್ನೋ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾಡು ನಮ್ಮ ಕೆರೆ ಕೂಡ ಒಂದಿಷ್ಟು ಪ್ರಮಾಣದಲ್ಲಿ ನಾವು ಮಾಡ್ತಕ್ಕಂಥದ್ದು ಇದೆ. ಸ್ವಲ್ಪ ಕರ್ನಾಟಕ ರಾಜ್ಯದ ಗಡಿ ಪ್ರದೇಶದಲ್ಲಿ ಕೆರೆಗಳನ್ನ ಮಾಡುವ ಬಗ್ಗೆ ದೃಷ್ಟಿಕೋನ ಇಟ್ಕೊಂಡಿದ್ದೇವೆ. ಮುಖ್ಯವಾಗಿ ಈ ಒಂದು ನಮ್ಮೂರು ನಮ್ಮ ಕೆರೆ ಬಹಳ ಯಶಸ್ವಿಯಾದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಇದರ ಬಗ್ಗೆ ಬಹಳಷ್ಟು ಗಮನ ಸೆಳೀತಕ್ಕಂಥ ಪ್ರಕ್ರಿಯೆಗಳು ನಡೆದಿದೆ. ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಮಾದರಿಯ ಕೆರೆಯಾಗಿ ಕಾಯಕಲ್ಪವಾಗಿ ರೂಪಿಸ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ನಮ್ಮ ಮುಂದೆ ಇದೆ. ಜೊತೆಗೆ ಜಲ ಅತ್ಯಂತ ಅಮೂಲ್ಯವಾದದ್ದು, ಇದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ಸಮಾನಾಂತರದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಥ್ಯಾಂಕ್ ಯು. ಒಂದು ಕೆರೆಯ ಆಯುಷ್ಯ 50 ವರ್ಷಗಳು ಅನ್ನೋದು PWDಯ ವರದಿ. ನಮ್ಮ ರಾಜರು ಮಾಡಿದ ಅನೇಕ ಕೆರೆಗಳು, ಕಲ್ಲು ಗುಡ್ಡದ ತಪ್ಪಲಿನ ಅನೇಕ ಕೆರೆಗಳು ಸಾವಿರಾರು ವರ್ಷಗಳಿಂದ ನಮಗೆ ನೀರು ಕೊಡ್ತಾ ಇದ್ರೆ, ನಮ್ಮ ಹೊಲದ ನಡುವಿನ, ತೋಟದ ನಡುವಿನ, ನಮ್ಮೂರ ನಡುವಿನ ಕೆರೆಗಳು ಕಣ್ಮರೆಯ ಹಂತದಲ್ಲಿ ಹೋಗಿ ಜಲದ ಕಣ್ಣು ಮುಚ್ಚಿದ್ದನ್ನ ನಾವು ನೋಡ್ತೀವಿ. ಈ ಮುಚ್ಚಿ ಹೋದ ಜಲದ ಕಣ್ಣನ್ನ ತೆರೆಸುವ ಕಾಯಕ ಒಂದು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲಕ ನಾಡಿನಾದ್ಯಂತ ಪಸರಿಸಿ ನೀರ ನೆಮ್ಮದಿಯ ದಾರಿಯೊಂದು ತೆರೆದುಕೊಂಡಿದೆ. ನಮ್ಮೆಲ್ಲರಿಗೂ ಅಚ್ಚರಿ ಮತ್ತು ಖುಷಿಯ ಸಂಗತಿ ಅಂತಂದ್ರೆ, ಇಡೀ ದೇಶದ ಯಾವುದಾದರೂ ಭಾಗದಲ್ಲಿ ಇಷ್ಟು ವ್ಯಾಪಕ ಪ್ರಮಾಣದಲ್ಲಿ ಒಂದು ಸಂಸ್ಥೆ ಜನರನ್ನ ಭಾಗವಹಿಸಿಕೊಂಡು ಪಾಲ್ಗೊಂಡು ಇಷ್ಟು ಪರಿಣಾಮಕಾರಿಯಾಗಿ ಕೆರೆ ಮಾಡಿದ್ದೆಲ್ಲಿ ಯೋಚಿಸಿದರೆ ಅದಕ್ಕೆ ಮೊಟ್ಟ ಮೊದಲ ಕೆರೆಗಳನ್ನು ಮಾಡಿದಂಥ ಕರ್ನಾಟಕವೇ ಹೆಮ್ಮೆಯ ನೆಲೆಯಾಗಿ ಕಾಣಿಸ್ತದೆ. ಇವತ್ತು ಕೆರೆ ಮಾಡಿದ್ರಿಂದ ಏನು ಲಾಭ ಅಂತ ನೋಡಿದ್ವಿ. ಒಂದು ಕೆರೆ ಎಷ್ಟೆಲ್ಲ ಜನರನ್ನ ಒಟ್ಟಿಗೆ ಸೇರಿಸ್ತು ಅಂತ ಕಂಡ್ವಿ. ಹಿಂದೊಮ್ಮೆ ಸಂಸ್ಥೆ ಒಂದು ಯೋಜನೆ ಮಾಡಿತ್ತು, ಭೂತಾಯಿಯನ್ನ ರಕ್ಷಿಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಿ ಅಂತ. ಈ ಕೆರೆ ಕಾಯಕ ಕೂಡ ಆ ರಕ್ಷಣೆಯ ಅತ್ಯಂತ ದೊಡ್ಡ ಭಾಗ. ಭೂಮಿ ಎಮರ್ಜೆನ್ಸಿ ವಾರ್ಡ್ನಲ್ಲಿದೆ.
ಅದನ್ನು ಜನರಲ್ ವಾರ್ಡಿಗೆ ತಗೊಂಡು ಬರಬೇಕು. ಆಮೇಲೆ ಸಹಜ ಸ್ಥಿತಿ ಕರ್ಕೊಬರ್ಬೇಕು. ನೀರು ಕಳೆದು ಹೋದರೆ ನಾವೆಲ್ಲ ನಿತ್ರಾಣರಾಗ್ತೀವಿ, ಕೃಷಿಯಲ್ಲೂ ಸೋಲೋಕ್ಕೆ ಕಾರಣ ಆಗ್ತೀವಿ. ಹಾಗಾಗಿ ನೀರಿನ ಒಂದು ಶಕ್ತಿ ಏನಿದೆ ಅನ್ನೋದನ್ನ ನಮ್ಮೂರ ನಮ್ಮ ಕೆರೆ ಇಡೀ ನಾಡಿಗೆ ತೋರಿಸ್ಕೊಟ್ಟಿದೆ. ಅನೇಕರು ಈಗ ಮಾತಾಡ್ತಾ ಹೇಳಿದರು ಕೆರೆಯ ಲಾಭ ಏನೆಲ್ಲ ಇದೆ, ಕೆರೆ ಮಾಡುವಾಗ ಏನೆಲ್ಲ ಸವಾಲುಗಳಿದೆ, ಹೇಗೆ ಮಾಡ್ತೀವಿ ಅಂತ. ಭವಿಷ್ಯದ ಯೋಜನೆಗಳೇನು ಅನ್ನೋದನ್ನ ಯೋಜನೆಯ ಕಾರ್ಯಕರ್ತರು ಅಧಿಕಾರಿಗಳು ವಿವರಿಸಿದ್ದಾರೆ. ನಾವೆಲ್ಲ ನಮ್ಮ ಊರುಗಳಲ್ಲಿ ಇರೋ ಕೆರೆಗಳನ್ನು ನೋಡೋಣ. ಆ ಕೆರೆಗಳ ಮೂಲಕ ಈ ಸಂಸ್ಥೆಯ ಕೆರೆ ಕಾಯಕವನ್ನು ಗುರುತಿಸೋಣ. ಆ ಮೂಲಕವಾಗಿ ನೀರಿನ ಜಾಗೃತಿಗೆ ಈ ನಮ್ಮೂರ ನಮ್ಮ ಕೆರೆ ಒಂದು ಪ್ರಧಾನ ಶಕ್ತಿಯಾಗಿ ಈ ನಾಡಿನಲ್ಲಿ ಇವತ್ತು ನಿಂತಿದೆ. ಆ ಮೂಲಕವಾಗಿ ದೇಶಕ್ಕೆ ಮಾದರಿಯಾಗುವಂಥ ಕಾರ್ಯ ಇನ್ನಷ್ಟು ನಡೆದು ನೀರ ನೆಮ್ಮದಿಯ ಈ ದಾರಿ ಎಲ್ಲರ ದಾರಿಯಾಗಲಿ ಅಂತ ಆಶಿಸೋಣ. ಒಂದು ಕೆರೆ ಚೆನ್ನಾಗಿದ್ರೆ ಅದು ವನ್ಯಜೀವಿಗಳಿಗೂ ಅನುಕೂಲ, ಜಲಚರಿಗಳಿಗೂ ಅನುಕೂಲ, ಕೃಷಿಗೂ ಅನುಕೂಲ, ಅಂತರ್ಜನಕ್ಕೂ ಅನುಕೂಲ. ಹಾಗಾಗಿ ಒಂದು ಕೊಳವೆ ಬಾವಿಯಲ್ಲಿ ನೀರಿದೆ ಅಂತಂದ್ರೆ ವಿದ್ಯುತ್ ಇಲ್ಲದೆ ನೀರು ಎತ್ತೋಕ್ಕಾಗೋದಿಲ್ಲ. ಕೆರೆಯಲ್ಲಿ ನೀರಿದೆ ಅಂತಂದ್ರೆ ಯಾರು ಕೇಳೋದು ಬೇಡ, ಆರಾಮಾಗಿ ಹೋಗಿ ಬಾನಿಗೆ ತೆರೆದಿರುವಂತಹ ಆ ಜಲಪಾತ್ರೆಯಿಂದ ನಾವು ನೀರು ಎತ್ಕೋತೀವಿ. ಹಾಗಾಗಿ ಎಲ್ಲರ ಮನದ ಈ ಮಹತ್ವದ ಜೀವ ಭಾಗವಾದಂಥ ಈ ಕೆರೆಯನ್ನು ಉಳಿಸೋದಕ್ಕೆ ಈ ಕಾರ್ಯ ಮತ್ತಷ್ಟು ನಡೆಯಲಿ ಅಂತ ಆಶಿಸ್ತೀವಿ. 800ರಿಂದ ಈಗ 1000 ಕೆರೆಯಾಗಿ ಬೆಳೀತಾ 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 ನಾವೆಲ್ಲ ಇದ್ರ ಜೊತೆ ಕೈ ಜೋಡಿಸೋಣ, ಇನ್ನಷ್ಟು ಶಕ್ತಿ ತುಂಬೋಣ ಹೇಳ್ತಾ ಈಗಾಗಲೇ ಮಾಡಿದ ಕೆರೆಯ ಸಂರಕ್ಷಣೆಯತ್ತ ಗಮನ ಕೊಡೋಣ ಹೇಳ್ತೀವಿ. ಇಂದಿನ ಚರ್ಚೆಯಲ್ಲಿ ಮಾತುಕತೆಯಲ್ಲಿ ಪಾಲ್ಗೊಂಡು ತುಂಬ ಚೆನ್ನಾಗಿ ಎಲ್ಲರೂ ಮಾಹಿತಿಯನ್ನು ನೀಡಿದಿರಿ. ಈ ನಮ್ಮ ಜ್ಞಾನ ವಿಕಾಸ ಯೂಟ್ಯೂಬ್ ಚಾನಲ್ ಮೂಲಕ ನೀವೇನು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.